ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆಗೆ ಬಿಜೆಪಿಯ ಹಿರಿಯ ನಾಯಕರಾಗಿರುವಂಥ KS ಈಶ್ವರಪ್ಪನವರು ಜಾಯ್ನ್ ಆಗ್ತಾರೆ. ಅವ್ರ ಜೊತೆಗೆ ಮಾತಾಡೋಣ. ಈಶ್ವರಪ್ಪನವರು, ನಾನು ಈಗ ತಾನೇ ಬಿಜೆಪಿಯ ಹಿರಿಯ ನಾಯಕ ಅಂತ ನಿಮ್ಮನ್ನು ಸಂಬೋಧನೆ ಮಾಡಿದೆ. ಈಗಲೂ ನಾನು ನಿಮ್ಮನ್ನು ಬಿಜೆಪಿಯ ಹಿರಿಯ ನಾಯಕ ಅಂತ ಕರಿಬೋದಾ? ನಾನು BJP ಸಾಯೋ ತನಕನೂ BJPನೇ. ನನ್ನ ರಕ್ತ ಇರೋದು BJPಗೋಸ್ಕರನೇ. ನನ್ನ ರಕ್ತ ಇರೋದು ನರೇಂದ್ರ ಮೋದಿಗೋಸ್ಕರನೇ. ಅದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಬಟ್ ಆದರೆ ನೀವು BJP ವಿರುದ್ಧವೇ ಈಗ ತೊಡೆ ತರ್ತಾ ಇದ್ದೀರಾ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಹೇಳ್ಬೋದು ನಾನು BJP ವಿರುದ್ಧ ಅಲ್ಲ, ಮೋದಿ ಪರ ಅಂತ. ಬಟ್ ಎಂಡ್ ಆಫ್ ದ ಡೇ ನಿಮ್ಮ ಸ್ಪರ್ಧೆ ಏನಿದ್ರು ಕೂಡ BJP ಅಭ್ಯರ್ಥಿ ವಿರುದ್ಧ. ನನ್ನ BJP ವಿರುದ್ಧ ಅಲ್ಲ, BJPಯ ಅಭ್ಯರ್ಥಿ ಅವರ ಅಪ್ಪ ಯಡಿಯೂರಪ್ಪ, ಅವ್ರ ತಮ್ಮ ವಿಜೇಂದ್ರ, ಇವರೆಲ್ಲರೂ ಒಂದು ಕುಟುಂಬದ ರಾಜಕಾರಣ ಮಾಡ್ತಿದ್ದಾರಲ್ಲ. ಅವರು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು ನೋವಿದೆ, ಪಕ್ಷ ಕಟ್ತಾ ಇರೋಂಥ ಕಾರ್ಯಕರ್ತರು ನೋವಿದೆ. ಅವರೆಲ್ಲರ ಧ್ವನಿಯಾಗಿ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ವಿನಃ ಭಾರತೀಯ ಜನತಾ ಪಾರ್ಟಿಯ ಇಡೀ ಕರ್ನಾಟಕ ರಾಜ್ಯದ ಎಲ್ಲರೂ ಮೆಚ್ಚಿ ನನಗೆ ಫೋನ್ ಮಾಡ್ತಾಯಿದ್ದಾರೆ. ನೀವು ನಮ್ಮ ಪರವಾಗಿ ಹೋರಾಟ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತೀನಿ, ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಈ ಕುಟುಂಬ ರಾಜಕಾರಣದ ವಿರುದ್ಧ. ಎರಡನೇದು, ಎಲ್ಲ ಹಿಂದುತ್ವವಾದಿಗಳು, ಮಾನ್ಯ CT ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಮಾನ್ಯ ಸದಾನಂದ ಗೌಡ್ರು ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಇವರೆಲ್ಲರೂ ಕೂಡ, ನಾನಿರ್ಬೋದು, ನಾವೆಲ್ಲರೂ ಕೂಡ ಹಿಂದುತ್ವಕ್ಕೋಸ್ಕರನೇ ನಾವು ರಾಜಕಾರಣ ಮಾಡ್ತಿರೋದು. ನಮ್ಮೆಲ್ಲ ಹಿಂದುತ್ವದ ಕಾರ್ಯಕರ್ತರು ಅಷ್ಟೋ ಜನಕ್ಕೂ ಕೂಡ ಒಂದು ರೀತಿಯ ತುಳಿದು ಏನು ಈ ಕುಟುಂಬದ ರಾಜಕಾರಣ ಮಾಡ್ತಿದ್ದಾರಲ್ಲ, ತಮಗೆ ಬೇಕಾದವ್ರನ್ನೇ ಒಲಿಸೋಂಥ ಪ್ರಯತ್ನ ಮಾಡ್ತಿದ್ದಾರಲ್ಲ, ಇದ್ರ ವಿರುದ್ಧ ನಾನು ಹೊರಟಿದ್ದೀನಿ ವಿನಃ BJP ವಿರುದ್ಧ ಅಲ್ಲ, ಮೋದಿ ವಿರುದ್ಧ ಅಲ್ಲ. BJPಯ ವಿರುದ್ಧ ನಾನು ಹೋದರೆ, ಮೋದಿ ವಿರುದ್ಧ ಹೋದರೆ ನಾನು ಜನ್ಮವೇ ನನ್ನ ವ್ಯರ್ಥ ಅಂತ ನಾನು ಭಾವಿಸ್ತೇನೆ. ನೀವೀಗ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿ, BJP ಒಳಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತೀರಿ. ಬರೀ ರಾಜಕಾರಣ ಅಲ್ಲ, ಬರೀ ಕುಟುಂಬ ರಾಜಕಾರಣ ಅಲ್ಲ. ವಿಜಯೇಂದ್ರವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ, ಸಮಾರಂಭ ನಡೆಯುತ್ತೆ, ಹೈಕಮಾಂಡ್ ಒಪ್ಪಿಗೆ ಮೇರೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು ಯಾಕೆ ಮಾತಾಡಲಿಲ್ಲ? ನೋ ಅದಕ್ಕೆ ನಾನು ಹೇಳ್ತಿರೋದು, ಯಾವುದಕ್ಕೂ ಸಮಯ ಬರಬೇಕು. ನಳಿನ್ ಕುಮಾರ್ ಅಧ್ಯಕ್ಷನ ಮುಗಿದ ನಂತರ 6 ತಿಂಗಳು ಕಾಲ ಇಟ್ಕೊಂಡ್ರು ರಾಜ್ಯದ ಅಧ್ಯಕ್ಷ ಸ್ಥಾನ. ಯಡಿಯೂರಪ್ಪನವ್ರು ಹಠ ಹಿಡ್ಕೊಂಡು ಕೂತ್ಕೊಂಡ್ರು 6 ತಿಂಗಳು, ನನ್ನ ಮಗನೇ ಅಧ್ಯಕ್ಷ ಆಗಬೇಕು, ನನ್ನ ಮಗನೇ ಅಧ್ಯಕ್ಷ ಆಗಬೇಕು. ಕೇಂದ್ರದವರು ಈ ಹಠಕ್ಕೆ ವಿಧಿ ಇಲ್ಲದೇನೆ ಒಪ್ಕೊಂಡಂಥ ದುಸ್ಥಿತಿ ಬಂತು. ಅಂತ ಯಾಕೆ ದುಸ್ಥಿತಿ? ಏನಾಗಿದೆ, ಹಿರಿಯರಿದ್ದೀರಿ, ಆ ಸಂದರ್ಭದಲ್ಲಿ ನೀವು ಯಾರು ಕೂಡ ಮಾತಾಡಲಿಲ್ವಾ? ನಿಮ್ಮ ಈಗಿನ ಒಪಿನಿಯನ್ ಏನಿದೆ ಹಾಗೆ ಹೇಳಬೇಕಿತ್ತು. ನಾನು ಅದಕ್ಕೆ ಹೇಳ್ತೀನಲ್ಲ, ನಾನು ಒಂದಲ್ಲ ನೋವು ತೊಡ್ಕೊಂಬಂದಿರೋದು, ಅನೇಕ ನೋವು ತೊಡ್ಕೊಂಬಂದಿದ್ದೀನಿ. ಆದರೆ ಈ ಈ ಪಕ್ಷ ಅಂತ ಅಂದ್ಕೊಂಡು ತೊಡ್ಕೊಂಬಂದೆ. ಕೇಂದ್ರದವರು ಇವ್ರಿಗೆ ಬುದ್ಧಿ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅವ್ರಿಗೇನೊಂದು ಅನಿಸ್ಬಿಟ್ಟಿದೆ, ಯಡಿಯೂರಪ್ಪ ಇಲ್ಲ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲ, ಯಡಿಯೂರಪ್ಪ ಇಲ್ಲ ಅಂತಂದರೆ ಲಿಂಗಾಯತರು ಓಟ್ ನಮಗೆ ಬರಲ್ಲ, ಯಡಿಯೂರಪ್ಪ ಇಲ್ಲ ಅಂದರೆ ನಾವು ಸೀಟ್ ಗೆಲ್ಲಲ್ಲ. ಈ ಒಂದು ಭಾವನೆ ಕೇಂದ್ರದವ್ರಿಗೆ ಇರೋದು ನಿಜಕ್ಕೂ ಕೂಡ ನಮಗೆಲ್ಲರೂ ಕೂಡ ಒಂದು ರೀತಿಯ ನೋವು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಲಿಂಗಾಯತರೇ ಬೇಕಾ? ಬಸವನಗೌಡ ಪಾಟೀಲ್ ಯತ್ನಾಳ್ಗಿಂತನೂ ಕೂಡ ಲಿಂಗಾಯತ ನಾಯಕ ಬೇಕಾ? ಒಂದು ಕಡೆ ಲಿಂಗಾಯತ ನಾಯಕ, ಮತ್ತೊಂದು ಕಡೆ ಹಿಂದುತ್ವವಾದಿ. ಎರಡನೇದು, ಒಕ್ಕಲಿಗರು ಬೇಕಾ? ನಾನು ಹೇಳಿದ ರಾಜ್ಯದ ಅಧ್ಯಕ್ಷ CT ರವಿ ಮಾಡೋಕ್ಕೇನು ತಪ್ಪಿತ್ತು? ರವಿ ಮಂತ್ರಿ ಸ್ಥಾನವನ್ನು ರಾಜೀನಾಮೆ ಕೊಟ್ಟು ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ರು. ತಮಿಳುನಾಡು, ಮಹಾರಾಷ್ಟ್ರ, ಗೋವಾ ಇನ್ಚಾರ್ಜಾಗಿ ಕೆಲಸ ಮಾಡಿದ್ರು. ಇಡೀ ದೇಶ ಸುತ್ತಿದ್ರು. ಅಂಥ ರವಿ ಹಿಂದುತ್ವವಾದಿ, ಇವರು ಏನೇನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ಅವರಿದ್ದಾರೆ ಅಂತ ಭಾವನೆಯಿಂದ ರಾಜ್ಯದ ಅಧ್ಯಕ್ಷರೂ ಮಾಡಲಿಲ್ಲ. ಕೊನೆಗೆ MP ಚಿಕ್ಕಮಗಳೂರು ನಿಲ್ಲಿಸ್ತಾರೆ ಅಂತ ಅದೂ ಆಗಲಿಲ್ಲ. ಅತ್ಲಾಗೆ ಲಿಂಗಾಯತ ಯತ್ನಾಳಿಲ್ಲ, ಇತ್ಲಾಗೆ CT ರವಿ ಅಂತ ವ್ಯಕ್ತಿನ ಒಕ್ಕಲಿಗರ ನಾಯಕನ ರಾಜ್ಯ ಅಧ್ಯಕ್ಷರು ಮಾಡಲಿಲ್ಲ. ನಾನು ಬಾಯಿ ಬಿಟ್ಟೇ ಕೇಳಿದೆ. ನಾನು ಕೇಂದ್ರ ನಾಯಕರಿಗೂ ಕೇಳಿದೆ, ಅನೇಕರಿಗೆ ಕೇಳಿದೆ. ನಾನು ಕೇಂದ್ರ ನಾಯಕರು ಮಾತು ಕೇಳಿ ನಾನು MLAಗೆ ಕಂಟೆಸ್ಟ್ ಮಾಡಲ್ಲ, ಚುನಾವಣಾ ರಾಜಕೀಯಕ್ಕಿಲ್ಲ ಅಂತ ಹೇಳ್ಕೊಂಡು 2 ನಿಮಿಷ ಕೇಂದ್ರದಿಂದ ಸೂಚನೆ ಬರ್ತಿದ್ದಂಗೆ ನಾನು ಚುನಾವಣೆ ನಿಲ್ಲಲ್ಲ ಅಂತ 2 ನಿಮಿಷಕ್ಕೆ ಲೆಟ್ರ್ ಕಳಿಸ್ಕೊಟ್ಟೆ. ಜೊತೆಗೆ ನಾನು ಹೇಳಿದೆ, ನನ್ನನ್ನು ಸಂಘಟನೆ ಬಳಸ್ಕೊಳ್ಳಿ. ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಚುನಾವಣೆ ನಿಲ್ಲ, ಸಂಘಟನೆ ಬಳಸ್ಕೊಳ್ಳಿ. ನಿಮಗೆ ಲಿಂಗಾಯತ ಲೀಡರ್ ಬೇಕಾ? ಯತ್ನಾಳ್ ಮಾಡ್ಕೋಬೋದಿತ್ತು. ಒಕ್ಕಲಿಗರ ಲೀಡರ್ ಬೇಕಾ? CT ರವಿ ಮಾಡ್ಬೋದಿತ್ತು. ಬ್ಯಾಕ್ವರ್ಡ್ ಬೇಕಾ? ನನಗೆ ಬೇಕಾಗಿತ್ತು. ನಾವ್ಯಾರು ಲಿಂಗಾಯತರು, ಒಕ್ಕಲಿಗರು ಬ್ಯಾಕ್ವರ್ಡ್ ಅಂತಿಲ್ಲ, ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರೋರು. ನಿಮ್ಮ ಭಾವನೆ ಇದೆಯಲ್ಲ, ಈ ಜಾತಿ ಒಂದು ರಾಜಕಾರಣದಲ್ಲಿದೆ, ಇಂಥ ಜಾತಿಯನ್ನು ಇಟ್ಕೊಂಡ್ರೆ ರಾಜಕಾರಣ ಲಾಭ ಆಗುತ್ತೆ ಅಂತ. ಈ 3 ನಾಯಕರಿಗೆ ಬೆಟ್ ಮಾಡಿ ತೋರಿಸೋಂಥ ಒಂದೇ ಯಾವುದಾದ್ರೂ ಕೂಡ ತಪ್ಪಿದೆಯಾ? ಯಾಕೆ ಯಡಿಯೂರಪ್ಪನವ್ರು ತನ್ನ ಮಗನೇ ಬೇಕು ಅಂತ ಹಠ ಹಿಡ್ಕೊಂಬಂದ್ರಲ್ಲ, ಇದನ್ನು ನಾನು ಇಡೀ ರಾಜ್ಯದ ಕಾರ್ಯಕರ್ತರ ಪರವಾಗಿ
ಪ್ರತಿಭಟನೆ ಮಾಡಿ ಚುನಾವಣೆ ನಿಲ್ತಾರೆ. ಈಗಲೂ ಈಶ್ವರಪ್ಪನವರು ಕೂಡ ಅವರ ಮಗನಿಗೋಸ್ಕರನೇ ಹಠ ಹಿಡಿತಾ ಇಲ್ವಾ? ಅಫ್ಕೋರ್ಸ್ ನೀವು ಹೇಳ್ತಾ ಇದ್ದೀರಿ ಸಿ ಟಿ ರವಿ ಹೆಸರು ಪ್ರಸ್ತಾಪ ಆಗ್ತಾ ಇದೆ, ಯತ್ನಾಳ್ ಅವರ ಹೆಸರು ಪ್ರಸ್ತಾಪವನ್ನು ಮಾಡ್ತೀರಿ. ಯಾವಾಗ ಸಮಸ್ಯೆ ನಿಮ್ಮ ಬುಡಕ್ಕೆ ಬಂದಾಗ, ಸಮಸ್ಯೆ ನಿಮಗೆ ಬಂದಾಗ, ಹೀಗಾಗಿ ನಿಮ್ಮ ಮನೆಗೆ ಯಾವಾಗ ಸಮಸ್ಯೆ ಆಯಿತು ಆಗ ಇವರನ್ನೆಲ್ಲರೂ ಕೂಡ ಕರೀತಾ ಇದ್ದೀರಿ. ನೀವು ಮಾಡ್ತಾ ಇರೋದು ಕುಟುಂಬ ರಾಜಕಾರಣ ಅಂತ ಆರೋಪ ಇದೆಯಲ್ಲ? ನಾನು ಕುಟುಂಬ ರಾಜಕಾರಣ ಅಂತಂದರೆ ನರೇಂದ್ರ ಮೋದಿ ಹೇಳಿದ್ದು ಇಡೀ ದೇಶದಲ್ಲಿ ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿ ಚುನಾವಣೆಯಲ್ಲಿರಬೇಕು ಅವ್ರ ಅಪೇಕ್ಷೆ. ನನಗೆ ಎಮ್ ಎಲ್ ಎ ಎಲ್ಲ ಎಂ ಪಿ ಎಲ್ಲ ಎಂಥದ್ದು ಅಲ್ಲ, ಒಬ್ಬ ಮನೆ ಒಂದು ಕುಟುಂಬಕ್ಕೆ ಒಂದು ಅಂತಂದ ತಕ್ಷಣ ನನ್ನ ಮಗನಿಗೆ ನಾನು ಕೇಳಿದ್ದು ಹೌದು. ನಾನು ಕೇಳಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಕೇಳಿದೆ. ಅವ್ರೇನು ಹೇಳಿದ್ರು, ನೋಡಪ್ಪ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ನಾನು ಖಂಡಿತ ನಿನ್ನ ಮಗನ ಟಿಕೆಟೂ ಕೊಡಿಸ್ತೇನೆ, ಹಾವೇರಿಲಿ ಓಡಾಟನೂ ಮಾಡಿ ಗೆಲ್ಲಿಸ್ತೇನೆ ಅನ್ನೋಂಥ ಮಾತನ್ನು ಹೇಳಿ ನಂಬಿಸಿ ಮೋಸ ಮಾಡಿದ್ರು. ಅದಕ್ಕೋಸ್ಕರ ನಾನು ಮಾಡಿದ್ವೇನಾ? ನಾನು ಕುಟುಂಬ ರಾಜಕಾರಣ ನನ್ನ ಜೀವನದಲ್ಲಿ ಮಾಡಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಈಶ್ವರಪ್ಪನವ್ರೆ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ನೇರವಾಗಿ ಹೇಳ್ತಾ ಇದ್ದೀರಿ, ನೇರವಾಗಿ ಯಡಿಯೂರಪ್ಪನವ್ರಲ್ಲಿ ಆರೋಪ ಮಾಡ್ತಾ ಇದ್ದಾರೆ, ನನಗೆ ನಂಬಿಸಿದ್ರು ಮೋಸ ಮಾಡಿದ್ರು. ನಿಮ್ಮ ಮತ್ತು ಯಡಿಯೂರಪ್ಪರ ನಡುವೆ ಇನ್ ಡೀಟೇಲ್ ಆಗಿ ಏನಾಗಿತ್ತು? ಏನು ಇಲ್ಲ, ಇಷ್ಟೇ. ಅವರು ಪಕ್ಷದಲ್ಲಿ ಅನೇಕ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ನಾನು ಪಕ್ಷದಲ್ಲಿ ಅನೇಕ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನರೇಂದ್ರ ಮೋದಿಯವರು ಹೇಳ್ತಾ ಇದ್ದಾರೆ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಅಂತ. ರೈಟ್, ಯಡಿಯೂರಪ್ಪನವ್ರ ಮನೆಗೊಂದು ಅವಕಾಶ, ನನ್ನ ಮನೆಗೊಂದಾ? ಯಡಿಯೂರಪ್ಪನವ್ರ ಕೇಂದ್ರದ ಚುನಾವಣಾ ಸಮಿತಿಯಲ್ಲಿ ಇದ್ದಾರೆ, ಸಂತೋಷ, ನಮ್ಮೆಲ್ಲರ ನಾಯಕರವರು. ಮಗ ಒಬ್ಬ ಎಂ ಪಿ ಆಗಿದ್ದಾನೆ, ಇನ್ನೊಬ್ಬ ಮಗ ಮತ್ತೆ ಎಮ್ ಎಲ್ ಎ ಮಾಡಬೇಕಿತ್ತಾ? ಅವನ್ನೇ ಮತ್ತೆ ರಾಜ್ಯ ಅಧ್ಯಕ್ಷನಾಗಿ ಮಾಡಬೇಕಾಗಿತ್ತಾ? ಅದಕ್ಕೋಸ್ಕರ ಇಡೀ ರಾಜ್ಯದ ಕಾರ್ಯಕರ್ತರು ನೋವನ್ನು ಭಾವನೆ ನನ್ನ ಗಮನಕ್ಕೆ ಬಂದಿದ್ದಕ್ಕೋಸ್ಕರ ನಾನು ಹೋರಾಟ ಮಾಡೋಕ್ಕೆ. ನೀವು ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಮುಕ್ತಾಯ ಆಗ್ತಾ ಇದ್ದಂತೆ ಇದಕ್ಕೆ ತಯಾರಿ ನಡೆಸಿದ್ರ ಹಾವೇರಿಗೆ? ನೀವು ಯಡಿಯೂರಪ್ಪನವ್ರ ಹತ್ರ ಆಗಲಿ, ರಾಜ್ಯದ ನಾಯಕರ ಹತ್ರ ಅಥವಾ ಕೇಂದ್ರದ ಬಿಜೆಪಿ ನಾಯಕರ ಹತ್ರ ಮಾತಾಡಿದ್ರೆ ಈ ವಿಚಾರಕ್ಕೆ, ಹಾವೇರಿ ವಿಚಾರಕ್ಕೆ? ನಿಮ್ಮ ಕೇಂದ್ರ ನಾಯಕರ ಹತ್ರ ನಾನು ಮಾತಾಡಿದ್ದೀನಿ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಿವಕುಮಾರ್ ಉದಾಸಿ ಅವರು ಸ್ಪರ್ಧೆ ಮಾಡಲ್ಲ. ಹಾಗಾಗಿ ನೀವು ಅಪೇಕ್ಷೆ ಪಟ್ಟರೆ ಒಂದು ರೌಂಡ್ ಸುತ್ತಿ ಎಲ್ಲ ಕಡೆಯೂ ಕೂಡ ಅಲ್ಲಿಯ ಕಾರ್ಯಕರ್ತರ ಅಭಿಪ್ರಾಯ, ಅಲ್ಲಿಯ ಪರಿವಾರದ ಪ್ರಮುಖರ ಅಭಿಪ್ರಾಯ, ಅಲ್ಲಿಯ ಮಠಾಧಿಪತಿಗಳ ಅಭಿಪ್ರಾಯ ಎಲ್ಲವೂ ತಿಳ್ಕೊಂಡು ಅದಾದ ನಂತರ ನಾನು ಸ್ಪರ್ಧೆ ಮಾಡೋದಕ್ಕೆ ಓಡಾಡಬಹುದಾ ಅಂತ ಪರ್ಮಿಷನ್ ಕೇಂದ್ರ ನಾಯಕರ ಹತ್ರನೂ ಕೇಳಿ, ಯಡಿಯೂರಪ್ಪನವ್ರ ಹತ್ರ ಕೇಳಿಕೊಂಡು ಆಮೇಲೆ ನನ್ನ ಮಗ ಓಡಾಡಿದ್ದು. ಓಡಾದಂಥ ಸಂದರ್ಭದಲ್ಲಿ ಲಿಂಗಾಯತ್ ಸಮಾಜದವರು, ಕುರುಬರು ಸಮಾಜದವರು, ಎಲ್ಲ ಹಿಂದುಳಿದ ವರ್ಗದವರು, ದಲಿತ ಸಮಾಜದವರು ಅಷ್ಟೂ ಜನನೂ ಕೂಡ ನೀವು ಓಡಾಟ ಮಾಡಪ್ಪ, ಟಿಕೆಟ್ ತೊಗೊಂಬ, ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದ್ದಕ್ಕೋಸ್ಕರನೇ ನಾನು ಅವ್ನು ಓಡಾಟಕ್ಕೆ ಬಿಟ್ಟಿದ್ದು. ಬಟ್ ಆದರೆ ಇದೆಲ್ಲವೂ ಕೂಡ ಯಾಕೆ ಹೈಕಮಾಂಡ್ ನಾಯಕರಿಗೆ ಗೊತ್ತಾಗ್ತಾ ಇಲ್ಲ? ನೀವು ಹೇಳಿದ್ರಿ, ನೀವು ಹೋದ್ರಿ, ನೀವು ಮಾತಾಡಿದ್ರಿ, ಯಡಿಯೂರಪ್ಪನವ್ರದ್ದು ಕೂಡ ಮಾತಾಡ್ತೀನಿ ಅಂತ ಹೇಳಿದ್ರು ಅಂತ ಪಾರ್ಲಿಮೆಂಟರಿ ಬೋರ್ಡಲ್ಲೂ ಕೂಡ ಚರ್ಚೆ ಆಗಿದೆ, ರಾಜ್ಯದ ಕೋರ್ ಕಮಿಟಿ ಕೂಡ ಚರ್ಚೆ ಆಗಿದೆ. ಅಂತಿಮವಾಗಿ ಹೈಕಮಾಂಡ್ನವ್ರು ನಿರ್ಧಾರ ಮಾಡಬೇಕಲ್ಲ, ಅವ್ರು ನಿಮಗೆ ಮೋಸ ಮಾಡಿದ್ದಲ್ವಾ? ನಾನು ಅದಕ್ಕೆ ಹೇಳ್ತಿರೋದು, ಹೈಕಮಾಂಡು ಯಡಿಯೂರಪ್ಪನವ್ರು ನಂಬ್ಕೊಂಡಿದೆ. ನಾನು ಮತ್ತೆ ಹೇಳ್ತಿರೋದು, ನಂಬ್ಕೊಂಡಿದ್ದು. ಇದನ್ನು ಸ್ವಾರ್ಥಕ್ಕೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಒಬ್ಬ ನಾಯಕನಿಗೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಹಿಂದುಳಿದವರು, ದಲಿತ, ಕುರುಬರು, 1-6 ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಕುರುಬರು ಸೀಟ್ ಕೊಟ್ಟರೆ, ಬ್ಯಾಕ್ವರ್ಡ್ ಕ್ಲಾಸ್ ಬೇಡ ಇವರಿಗೆ, ಕುರುಬರು ಬೇಡ ಇವರಿಗೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇವರು ಲಿಂಗಾಯತರೂ ಅಲ್ಲ, ತನ್ನ ಮಗ 2 ಮಕ್ಕಳು, ಇವ್ರದ್ದನ್ನೇ ನೋಡ್ಕೊಂಬರೋದ್ರಿಂದ ಲಿಂಗಾಯತ ಸಮಾಜದಲ್ಲೂ ಕೂಡ ಆಕ್ರೋಶ ನಾವು ಕಾಣ್ತಾ ಇದೆ. ನೋಡ್ತೀವಿ ಎಲ್ಲೆಲ್ಲಿ ಇವತ್ತು ಬೇಜಾರಾಗ್ತಾ ಇದೆ. ಯಡಿಯೂರಪ್ಪನವ್ರ ಆ್ಯಟಿಟ್ಯೂಡ್ ಸರಿ ಇಲ್ಲ ಅಂತ ಎಲ್ಲೆಲ್ಲಿ ಮಾತಾಡ್ತಿದ್ದಾರೆ. ಲಿಂಗಾಯತರ ಕ್ಷೇತ್ರವೇ ಬೆಳಗಾಂ, ಜಗದೀಶ್ ಶೆಟ್ಟರ್ ನಿಲ್ಸಕ್ಕೆ ಕೊಟ್ಟಿದ್ದಾರೆ, ಎಲ್ಲ ಲಿಂಗಾಯತರು ತಿರುಗಿ ಬಿದ್ದಿದ್ದಾರೆ. ತುಮಕೂರು ಗೊಂದಲ ಮಾಡ್ತಾ ಇದ್ದಾರೆ, ಅಲ್ಲೂ ಅತಿ ಹೆಚ್ಚು ಜನ ಲಿಂಗಾಯತರಿದ್ದಾರೆ. ದಾವಣಗೆರೆ ಅಲ್ಲೂ ಕೂಡ ಗೊಂದಲ ಮಾಡ್ತಾರೆ, ಅತಿ ಹೆಚ್ಚು ಲಿಂಗಾಯತರಿದ್ದಾರೆ. ಇವರು ಗೊಂದಲವನ್ನು ಮಾಡ್ತಾ ಇದ್ದಾರೆ. ತನ್ನ ಮಗನ ಬಗ್ಗೆ ಗೊಂದಲ ಆಗ್ತಾ ಇರೋಂಥ ಸಂದರ್ಭದ ಬಗ್ಗೆ ಇಲ್ಲಪ್ಪ ನನ್ನ ಮಗ ಬೇಡ, ಬೇರೆ ನಾನು ಲಿಂಗಾಯತರು ಬೇರೆ ಪಕ್ಷದ ಹಿಂದುತ್ವವಾದಿಗಳನ್ನು ನಾನು ರಾಜ್ಯ ಅಧ್ಯಕ್ಷನ ಮಾಡ್ತೀನಿ ಅಂತಿದ್ರೆ ಬಹಳ ದೊಡ್ಡ ಮನುಷ್ಯ ಆಗ್ತಿದ್ರು. ತಂದೇ ಕುಟುಂಬ, ತಂದೇ ಸ್ವಾರ್ಥ, ತನಗೆ ಬೇಕಾದವರೇ ಪಕ್ಷ, ತನ್ನ ಹಿಡಿತದಲ್ಲೇ ಪಕ್ಷ ಇರಬೇಕು, ಕಪ್ಪಿ ಮುಷ್ಟಿಯಲ್ಲಿ ಇರಬೇಕು. ಇದನ್ನು ನಾನು ವಿರೋಧ ಮಾಡ್ತಾ ಇದ್ದೀನಿ ವಿನಃ ಹಿಂದುತ್ವದನ್ನು ಇವ್ರು ಯಾಕೆ ಪಕ್ಕಕ್ಕೆ ಸಾರಿಸ್ತಾ ಇದ್ದಾರಲ್ಲ ಅದನ್ನು ನಾನು ವಿರೋಧ ಮಾಡ್ತಾಯಿದ್ದೀನಿ. ಸರ್ವಾಧಿಕಾರ ಪ್ರಯತ್ನ ನಡೆಸ್ತಾ ಇದ್ದಾರಲ್ಲ, ಕುಟುಂಬ ರಾಜಕಾರಣ ತನ್ನ ಹಿಡಿತದಲ್ಲೇ ಪಕ್ಷ ಇಟ್ಕೋಬೇಕು ಅಂತ, ಅದನ್ನು ವಿರೋಧ ಮಾಡ್ತಿದ್ದೀನಿ. ಇಡೀ ಕರ್ನಾಟಕ ರಾಜ್ಯದ ಹಿರಿಯ ಕಾರ್ಯಕರ್ತರು, ಕಿರಿಯ ಕಾರ್ಯಕರ್ತರ ನೋವಿನ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಹೈಕಮಾಂಡ್ ನಾಯಕರಿಗೆ ಇದು ಯಾಕೆ ಅರ್ಥ ಆಗ್ತಲ್ಲ? ನೀವು ಗಟ್ಟಿಯಾಗಿ ಹೇಳ್ತಾ ಇದ್ದೀರಿ, ನಿಮ್ಮ ಥರ 100 ನಾಯಕರಿದ್ದಾರೆ. ಇನ್ಫ್ಯಾಕ್ಟ್ ಯತ್ನಾಳ್ ಅವರು ಕೂಡ ಇದನ್ನೇ ಗಟ್ಟಿಯಾಗಿ ಹೇಳ್ತಿದ್ದಾರೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಹೈಕಮಾಂಡ್ ಯಡಿಯೂರಪ್ಪನವ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಯಡಿಯೂರಪ್ಪನವ್ರ ಶಕ್ತಿ ಇದೆ ಅಂತ ಅರ್ಥನಾ? ಇದನ್ನು ಚರ್ಚೆ ಆಗಲಿ ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ನಿಂತು ಗೆಲ್ತಾ ಇರೋದು. ಕೇಂದ್ರ ನಾಯಕರಿಗೂ ಅರ್ಥ ಆಗಬೇಕು, ರಾಜ್ಯದ ಜನರಿಗೂ ಸಮಾಧಾನ ಆಗಬೇಕು. ಇದು ಚರ್ಚೆ ಆಗ್ತಾಯಿದೆ ಇಡೀ ರಾಜ್ಯದಲ್ಲಿ. ನನಗೆ ಫೋನ್ ಬರ್ತಾ ಇರೋದು ನೋಡಿಬಿಟ್ರೆ ನೀವು ಆಶ್ಚರ್ಯ ಪಡ್ತೀರ. ದಿನ 500 ಕಾಲ್ಗಿಂತ ಕಡಿಮೆ ಬರ್ತಿಲ್ಲ. ಸಾರ್ ದಯವಿಟ್ಟು ಯಾವ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡಬೇಡಿ, ಹಿಂದುತ್ವಕ್ಕೆ ತೊಂದರೆ ಆಗ್ತಾಯಿದೆ,
ಪಕ್ಷ ಕುಟುಂಬದ ಹಿಡಿತದಲ್ಲಿದೆ, ಕಪಿಮುಷ್ಟಿಯಲ್ಲಿದೆ, ನಮ್ಮೆಲ್ರಿಗೂ ನೋವಿದೆ. ಇದನ್ನೆಲ್ಲ ಹೇಳ್ತಿರೋಂಥ ಸಂದರ್ಭದಲ್ಲಿ ಅವರ ಭಾವನೆಗೆ ತಕ್ಕಂತೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇದು ಚರ್ಚೆನೂ ರಾಜ್ಯದಲ್ಲಿ ಆಗ್ತಾಯಿದೆ, ದೇಶದಲ್ಲೂ ಆಗ್ತಾಯಿದೆ. ಈ ಚುನಾವಣೆ ಮುಗೀತಿದ್ದಂಗೆ ರಾಜ್ಯದಲ್ಲಿ ಪಕ್ಷದಲ್ಲಿ ಪರಿವರ್ತನೆ ಆಗಬೇಕು, ಇವ್ರ ಹಿಡಿತದಿಂದ ಹೊರಗೆ ಬರುತ್ತೆ ಈ ನಂಬಿಕೆ ನನಗಿದೆ. ಅದಕ್ಕೋಸ್ಕರ ಈ ಹೋರಾಟ. ಇನ್ನೊಂದು ಕಡೆಗೆ ಯಡಿಯೂರಪ್ಪನವ್ರು ಬೆಂಬಲಿಗರು ಹೇಳ್ತಾರೆ, ಯಡಿಯೂರಪ್ಪ ಅಂದರೆ ಬಿಜೆಪಿ ಅಂದರೆ ಯಡಿಯೂರಪ್ಪ. ದಿಸ್ ದ ಫ್ಯಾಕ್ಟ್, ಇದು ವಾಸ್ತವ. ಆದರೆ ಗೊತ್ತಿದ್ದು ಈಶ್ವರಪ್ಪನವರು ಈಗ ಬೇರೆದೇ ಕಾರಣಕ್ಕೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಹಿಂದೆ KJP ಕಡ್ದಾಗ ಏನಾಯಿತು, ಈಗ ಕಳೆದ ಬಾರಿ ವಿಧಾನಸಭೆಯಲ್ಲಿ ಯಡಿಯೂರಪ್ಪನವ್ರು ಮೂಲೆ ಗುಂಪು ಮಾಡಿದಾಗ ಕೆಳಗಿಳಿಸಿದಾಗ ಏನಾಯಿತು? KJPಗೆ ಕಟ್ಟಿದಾಗ ನಾನು ಸುಮ್ಮನೆ ಇರಲಿಲ್ಲ. ಅವರು KJP ಪೊಲಿಟಿಕಲ್ ಪಾರ್ಟಿ ಕಟ್ಟಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಕಾಲು ಹಿಡ್ಕೊಂಡೆ, ದಯವಿಟ್ಟು ಬೇಡ ಸರ್, ನಮ್ಗೆ ಇನ್ನೊಬ್ಬ ಯಡಿಯೂರಪ್ಪ ತರೋಕ್ಕಾಗಲ್ಲ, ನೀವು ಹಾಳಾಗ್ತೀರಾ, ನೀವು ಹಾಳಾದ್ರಿಂದ ಪಕ್ಷವೂ ಹಾಳಾಗುತ್ತೆ, ಕಾಲು ಹಿಡ್ಕೊಂಡೆ ನಾನು. ಕೊನೆಗೆ ಅವರು ಒಪ್ಪಲಿಲ್ಲ, ಕಟ್ಕೊಂಡ್ರು. ಪಕ್ಷ ನನಗೇನು ಜವಾಬ್ದಾರಿ ಕೊಡ್ತಾವಾಗ? ನಾನು ಮಂತ್ರಿ ಸ್ಥಾನದಲ್ಲಿದ್ದೆ, ಎನರ್ಜಿ ಮಿನಿಸ್ಟರ್, ಅದಕ್ಕೆ ರಾಜೀನಾಮೆ ಕೊಟ್ಟು ಬಾ ರಾಜ್ಯದ BJP ಅಧ್ಯಕ್ಷ. ಸುಮ್ಮನೆ ಕೂರಲಿಲ್ಲ, ಹೋರಾಟ ಮಾಡ್ಕೊಂಬಂದ್ವಿ. ಅದಾದ ನಂತರ ಅವ್ರು ತೊಗೊಂಡು ಸೀಟ್ ಎಷ್ಟು 4-6 ತೊಗೊಂಡ್ರು. ಅವರು ಇಂಡಿವಿಜುವಲ್ ಆಗಿ ಬಣಕಾರು ಅವರು ಇವರೆಲ್ಲ ರಾಜಾಗೌಡರು ಅವರು ಈ ಇನ್ಫ್ಲೂಯೆನ್ಸಲ್ಲಿ ಗೆದ್ಕೊಂಡ್ರು. ನಂದೇ KJPದು 6 ಆಯಿತು, 6 ಸೀಟ್ ನೀವು ಗೆಲ್ಲರಿ. 6 ಸೀಟ್ ಗೆಲ್ಲೋಕೆ ಬೇರೆ ಪಾರ್ಟಿಗೆ ಹೋದ್ರಾ? ನೀವು ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕೆ ನಮ್ಮದು ಕನಸಿತ್ತು. ಆದರೆ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟೋಗಿ ಬೇರೆ ಯಾರ್ಯಾರ ಜೊತೆಗೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಖ್ಯಮಂತ್ರಿ ಆಗೋದಕ್ಕೆ ನಾವು ಬಿಡಲಿಲ್ಲ. ರಾಜ್ಯದಲ್ಲಿ ನಾವು ಕೂಡ ನೀವು 6 ತೊಗೊಂಡ್ರು ಕೂಡ ನಮ್ಮ ಸಂಘಟನೆಯ ಕಾರ್ಯಕರ್ತರು ಅವತ್ತು 46 ಸೀಟ್ ಗೆದ್ವಿ. ನಾವು 120 ಇರೋದು 46 ಮಾಡೋದು ಯಡಿಯೂರಪ್ಪನವ್ರ ಸಾಧನೆ ಅಂತ. 120 ಇರೋದ್ರನ್ನ 40ಕ್ಕೆ 46 ಪಾರ್ಟಿನ ಹಾಳು ಮಾಡೋದು ಸಾಧನೆ ಅಂತ ಒಪ್ಕೋತೀರಾ? 120ನ 46ಕ್ಕೆ ತಂದು ಪಾರ್ಟಿ ಹಾಳು ಮಾಡೋದು ನಿಮ್ಮ ಸಾಧನೆನಾ? ನೀವು ಎಷ್ಟು ಗೆದ್ದಿದ್ದು ಅದು ನಿಮ್ಮ ಸಾಧನೆ. ನಿಮ್ಮ ಸಾಧನೆ ಗೆದ್ದಿದ್ದಲ್ಲ, ಸಾಧನೆ ಅಂತಂದರೆ ಸೋಲಿಸಿದ್ದಲ್ಲ, ಗೆಲ್ಲಬೇಕಿತ್ತು. ಆವಾಗ ನಾನು ಒಪ್ತಿದ್ದೆ. ಅದಕ್ಕೋಸ್ಕರ ನಾವ್ಯಾರು ಅವತ್ತೂ ಸುಮ್ಮನೆ ಕೂತಿಲ್ಲ. ಅವತ್ತಿಂದ ಪಕ್ಷ ಹೇಳ್ಕೊಂತ ಏನೇನು ಹೇಳ್ತೋ ಅದನ್ನೇ ಮಾಡ್ಕೊಂಬಂದಿದ್ದೀವಿ. ಅದೇ ಯಡಿಯೂರಪ್ಪನವರು ಕೊನೆಗೆ ನಮ್ಮನೆಗೆ ಬಂದು, ಇಲ್ಲಪ್ಪ ನಾನು ತಪ್ಪು ಮಾಡಿದೆ, ನಾನು ಖಂಡಿತ ಭಾರತೀಯ ಜನತಾ ಪಾರ್ಟಿ ಬರ್ತೀನಿ, ನನಗೆ ಮತ್ತೆ ಹೊಸ ಯಡಿಯೂರಪ್ಪನ ನೋಡುವಂತ್ರಿ ಅಂತ ಅಂದಾಗ ನಾನು ಶಂಕರಮೂರ್ತಿಯವರು, ಯಡಿಯೂರಪ್ಪನವರು ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ನಾಯಕರ ಜೊತೆಗೆ ಲೆಹರ್ ಸಿಂಗ್ ಮನೇಲಿ ಕೂತ್ಕೊಂಡು ಚರ್ಚೆ ಮಾಡಿ ಹಿರಿಯರಿಗೆ ಪರಿವಾರದವರು ಒಪ್ಪಿಸ್ಕೊಂಡು BJP ನಾವು ತೊಗೊಂಡ್ವಿ. ನಾನು ತೊಗೊಂಡಂಥ ಸಂದರ್ಭದಲ್ಲಿ ಯಡಿಯೂರಪ್ಪನ BJP ತೊಗೊಂಡಂಥ ಸಂದರ್ಭದಲ್ಲಿ ಮೇಯ್ನ್ ರೋಲ್ ನಾನು ಒಪ್ಪಿಸಿದ್ದೆ. ಇಲ್ಲಪ್ಪ ನಾನು ಬೇಡ ಅಂತ ಹೇಳಿದೆ. ಜಿಲ್ಲೆಯ ಎಲ್ಲ ನಮ್ಮ ಪ್ರಮುಖರು, ಭಾನುಪ್ರಕಾಶ್ ಇರ್ಬೋದು, ಆಯನೂರು ಮಂಜುನಾಥ್ ಇರ್ಬೋದು, ದತ್ತಾತ್ರೇಯ ಇರ್ಬೋದು, ನಮ್ಮ ಜಿಲ್ಲಾ ಎಲ್ಲ ಪ್ರಮುಖರು ಕೂಡ ಶಂಕರಮೂರ್ತಿ ಹತ್ರ ಮನೆಗೆ ಕೂತ್ಕೊಂಡು ಚರ್ಚೆ ಮಾಡಿ, ಅಪ್ಪ ಆಗಿದ್ದಾಗೋಗಿದ್ದೆ, ಅವ್ರ ಪಕ್ಷ ಹಾಳು ಮಾಡಿದ್ರು, ಅವ್ರು 6 ಸೀಟ್ ಗೆದ್ದಿದ್ದು ಅರ್ಥ ಆಗಿದೆ, ನಾನು ಹೊಸ ಯಡಿಯೂರಪ್ಪ ಆಗ್ತೀನಿ ಅಂತ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಸೇರಿಸ್ಕೊಳ್ಳೋಣ ಅಂತಾಗ ನಾನು ಶಂಕರಮೂರ್ತಿ ಲೆಹರ್ ಸಿಂಗ್ ಮನೆಯಲ್ಲಿ ಯಡಿಯೂರಪ್ಪನ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಕೊನೆ ಹಿರಿಯರ ಪರ್ಮಿಷನ್ ತೊಗೊಂಡು BJP ತೊಗೊಂಡ್ವಿ. ತೊಗೊಂಡಿದ್ದ ಉದ್ದೇಶನೂ ಇವ್ರು ಕುಟುಂಬ ರಾಜಕಾರಣ ಮಾಡಲಿ ಅಂತಲ್ಲ, ಹಿಂದುತ್ವದ ವಿರುದ್ಧ ಇವ್ರು ಹೋರಾಟ ಮಾಡಬೇಕು ಅಂತ ಕಾರ್ಯಕರ್ತರು ತುಳಿಲಿ ಅಂತಲ್ಲ. ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ಎಷ್ಟೇ ನೋವು ಅನುಭವಿಸಿದ್ರು ಪರವಾಗಿಲ್ಲ, ತಾನು ತನ್ನ ಮಗ ಚೆನ್ನಾಗಿರಬೇಕು ಅನ್ನೋಂಥ ಉದ್ದೇಶಕ್ಕಲ್ಲ. ಇವ್ರು ಬರ್ತಿದ್ದಂಗೆ ಮತ್ತೆ ರೈತ ನಾಯಕ, ಅದು ಲಿಂಗಾಯತ ನಾಯಕ ಅಂತ ನಾವು ಎಂದೂ ಕನ್ಸಿಡರ್ ಮಾಡಿಲ್ಲ. ನಾವು ರೈತ ನಾಯಕ ಅಂತ ಕನ್ಸಿಡರ್ ಮಾಡಿದ್ವಿ. ಅವರು ಜಾತಿ ಪ್ರಯತ್ನ ನಡೆಸಿದ್ರು. ಹಿಂದುತ್ವದ ಎಲ್ಲ ವ್ಯಕ್ತಿಗಳನ್ನ ಹಾಳು ಮಾಡ್ತಾ ಇರೋದ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂರಲಾರ್ದೆ ಈಗ ನಾನು ಧ್ವನಿ ಎತ್ತಿದ್ದೇನೆ. ಯಡಿಯೂರಪ್ಪ ಮತ್ತು ಈಶ್ವರಪ್ಪನವರು ಜೋಡೆತ್ತುಗಳು. ಕರ್ನಾಟಕದಲ್ಲಿ BJPಯನ್ನು ಹಂತವಾಗಿ ಕಟ್ತಾ ಬಂದಿದ್ರು. ನಿಮ್ಮ ಮತ್ತೆ ಯಡಿಯೂರಪ್ಪನವರು ಇಷ್ಟೊಂದು ದೊಡ್ಡ ಅಂತರ ಯಾಕೆ ಆಗ್ತಾ ಇದೆ? ಆರಂಭದಿಂದಲೂ ಕೂಡ ಒಂದಲ್ಲ ಒಂದು ರೀತಿಯ ಅಂತ ನಿಮ್ಮ ಮತ್ತೆ ಅವ್ರ ನಡುವೆ ಅಷ್ಟು ಸುಲಭವಾದಂಥ ಸಂಬಂಧ ಇತ್ತೋ ಇಲ್ವೋ? ಇದೊಂದು ಪ್ರಶ್ನೆ ಬರ್ತದೆ. ಇದು ಮೊದಲನೇ ಬಾರಿ ಅಲ್ಲ ನೀವು ಯಡಿಯೂರಪ್ಪನವ್ರನ್ನ ಸಿಟ್ಟು ಮಾಡ್ಕೊ, ಹಿಂದೆನೂ ಕೂಡ ಸಿಟ್ಟಾಗಿತ್ತು, ಪಕ್ಷದ ವಿಚಾರಕ್ಕೆ ಸಿಟ್ಟಾಗಿತ್ತು, ಕ್ಷೇತ್ರದ ವಿಚಾರಕ್ಕೆ ಸಿಟ್ಟಾಗಿತ್ತು. ಹೇಳಿ ಮುಂದುವರಿಸಿ. ನಿಮ್ಮಿಬ್ಬರ ನಡುವೆ ಈ ಒಂದು ಸಂಘರ್ಷ ಯಾಕೆ? ನೀವು ಹೇಳಿದ್ರಲ್ಲ ಸಿಟ್ಟು ಮಾಡ್ಕೊಂಡಿದ್ದೀವಿ ಇವತ್ತು ನೆನೆ ಅಲ್ಲ ಅಂತ. ಅವ್ರು ಯಾವತ್ತು ತಪ್ಪು ಮಾಡ್ಕೊಂಡ್ ಬಂದ್ರು ಅವತ್ತೆಲ್ಲ ನಾನು ಸಿಟ್ಟು ಮಾಡ್ಕೊಂಡಿದ್ದೆ. ಯಾವಾಗ ತಪ್ಪು ಮಾಡಿದ್ದಾರೆ? ನೀವೇ ಹೇಳಿದ್ರಲ್ಲ ನೀವು ಸಿಟ್ಟು ಮಾಡಿದ್ರೆ ನಿಜ. ಈಗ ಆ ಸಿಟ್ಟು ತಪ್ಪು ಅಂತ ನೀವು ಅರ್ಥೈಸ್ಬೇಕು. ಬೇರೆ ಪಾರ್ಟಿ ಕಟ್ಟೋದು ಸರಿನೋ? ತಪ್ಪ ಸರಿ ರೀ, ನೀವು ಹೇಳಿ, ತಪ್ಪ ಸರಿನೋ? ತನಗೇ ಎಲ್ಲ ಬೇಕು ಸರಿನಾ? ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲಿ ತನ್ನ ಹಿಡಿತದಿಲ್ಲದಂಥ ಅಭ್ಯರ್ಥಿಗಳೇ ಆಗಬೇಕು. MLA ಚುನಾವಣೆ ಆಗಲಿ, MP ಚುನಾವಣೆ ಆಗಲಿ, ನೀವು ಹಂಗೆ ಮಾಡ್ತೀರಿ. ಸಂತೋಷ್ ಬಣಕ್ಕೆ ಹಿನ್ನಡೆ, ಯಡಿಯೂರಪ್ಪನ ಬಣಕ್ಕೆ ಮುನ್ನಡೆ. ಭಾರತೀಯ ಜನತಾ ಪಾರ್ಟಿಲಿ ಬಣ ಇಲ್ಲ. ಆದರೆ ಅವ್ರು ಮಾಡ್ತಿದ್ದಂಥ ವ್ಯವಸ್ಥೆಗೆ ಸಂತೋಷ ಪ್ರಚಾರಕರು, ಅವ್ರಿಗೇನು ಬೇಕು? ಮುಖ್ಯಮಂತ್ರಿ ಆಗಕ್ಕೆ ಹೊರಟಾರ ಅವರು. ಅಂಥ ಪ್ರಚಾರಕರನ್ನ ಇವ್ರು ಮೂಲೆ ಸರಿಸೋಂಥ ಪ್ರಯತ್ನ ಒಬ್ಬರಲ್ಲ, ಇಡೀ ರಾಜ್ಯದಲ್ಲಿರೋಂಥ ಅನೇಕ ಹಿರಿಯರ ಹತ್ರ, ಸಂಘದವ್ರ ಹತ್ರ ಮಾತಾಡಿದ್ದೀನಿ ನಾನು. ಅವ್ರ ಬುದ್ಧಿ ಹೇಳಪ್ಪ, ನಿನ್ನ ಸ್ನೇಹಿತರು ಅವರು ಇದ್ದಾರೆ, 100 ಬಾರಿ ಹೇಳಿದ್ದೇನೆ.
ಸಾರ್ ತಪ್ಪು ಮಾಡ್ತಿದ್ದೀರಿ ತಿದ್ಕೊಳ್ಳಿಲ್ಲಲ್ಲ, ಅದಕ್ಕೋಸ್ಕರ ಈ ಚುನಾವಣೆ. ಯಾಕೆ ತಪ್ಪು ಮಾಡ್ತಾರೆ ಅನ್ಸುತ್ತೆ ಈಶ್ವರಪ್ಪ? ಯಾಕೆ ತಪ್ಪು ಅಂತ ಅವ್ರು ಕೇಳ್ತಾರೆ. ನೀವು ಹತ್ತರಿಂದ ಬಲ್ಲವರವ್ರನ್ನ ಈಗಲ್ಲ 40 ವರ್ಷದಿಂದ ನೋಡ್ತಾ ಇದ್ರಿ. ಈಗಿನ ರಾಜಕಾರಣಿಗಳಿಂದ ಜಾಸ್ತಿ ಆಪ್ತತೆ ನಿಮಗಿದೆ. ನಿಮ್ಗೆ ಯಾಕೆ ಅನಿಸ್ತಾ ಇದೆ ಅವ್ರು ಯಾಕೆ ಅವ್ರು ತಪ್ಪು ಮಾಡ್ತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ನಾನೇ ಇರಬೇಕು, ನನ್ನ ಮಕ್ಕಳೇ ಇರಬೇಕು. ಬೇರೆ ಯಾವುದೇ ಸಂಘಟನೆ ಕಟ್ಟದಂಥ ಹಿರಿಯ ಕಾರ್ಯಕರ್ತರು ಪಕ್ಕಕ್ಕೆ ಬಿ ಶಿವಪ್ಪನವರು ಪಕ್ಕಕ್ಕೆ ಪೂರ ಸರ್ಕೊಂಡು ಹೋದರು. ಮಲ್ಲಿಕಾರ್ಜುನೇನರು ಪಕ್ಕಕ್ಕೆ ಪೂರ ಸರ್ಕೊಂಡು ಹೋದರು. ಎಷ್ಟು ನೋವು ಅನುಭವಿಸ್ತಾ ಇದ್ರು. ಸಾರ್ ಬೇಡ ಸರ್ ಎಷ್ಟು ಹೇಳಿದ್ರು ಕೇಳಿಲ್ಲ. ಕೊನೆಗೆ ಒಂದು ದಿನ ನೋಡಪ್ಪ, ನನ್ನ ಅನೇಕ ವೈಯಕ್ತಿಕ ವಿಚಾರ ಇದೆ, ತಲೆ ಹಾಕಬೇಡ ಅಂದ್ರೆ, ಆಯ್ತು ಸ್ವಾಮಿ ನಮಸ್ಕಾರ, ನೀವು BJP ನಾಯಕರು ಅಂತ ಅಂದ್ಕೊಂಡು ನಿಮ್ಮ ಸ್ನೇಹಿತರಿದ್ದೆ, BJP ಕೆಲಸ ಒಟ್ಟಿಗೆ ಮಾಡ್ಕೊಂಡು ಹೋಗೋಣ, ನಿಮ್ಮ ಸ್ನೇಹ ಸಾಕು ಅಂತ ಅಂದ್ಕೊಂಡು ನಾನು ಅದಷ್ಟು ದೂರ ಇದ್ದೆ. ಎಷ್ಟು ಕೆಲಸ ಪಾರ್ಟಿ ನನಗೇನು ಕೊಡ್ತಾ ಪಾರ್ಟಿ ಕೆಲಸ ಮಾಡ್ಕೊತಾ ಬಂದಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಆರೋಪ ಕೂಡ ಕೇಳಿಬರ್ತದೆ. ಈಗ ಕಾಂತೇಶ್ ಅವ್ರಿಗೆ ನೀವು ಟಿಕೆಟ್ ಕೇಳ್ತಾ ಇದ್ರೆ, ಅದೇ ಪಕ್ಷೇತರ ಇನ್ಫ್ಯಾಕ್ಟ್ ಯಾರು ವ್ಯಕ್ತಿಗತವಾಗಿ ಪಕ್ಷದ ಕಾರ್ಯಕರ್ತನಿಗೆ ಕೇಳಿದ್ರೆ ಆವಾಗ ಇನ್ನಷ್ಟು ಹೋರಾಟಕ್ಕೆ ತೀವ್ರತೆ ಇರ್ತಿತ್ತು. ಅಗೇನ್ ನಿಮ್ಮ ವಿರುದ್ಧ ಇದೇ ಆರೋಪವನ್ನ ಯಡಿಯೂರಪ್ಪನವ್ರ ಬೆಂಬಲಿಗರು ಕೂಡ ಮಾಡ್ತಿದ್ದಾರೆ, ಅನೇಕರು ಹೇಳ್ತಿದ್ದಾರೆ. ನಾನು ಹೇಳ್ತೀನಿ, ಪಕ್ಷೇತರ ಕೊಡ್ಬೋದಾಗಿತ್ತು, ಹಾವೇರಿಂದ ಯಾರೋ ಕಾರ್ಯಕರ್ತನಿಗೆ ಕೊಡ್ಬೋದಾಗಿತ್ತು. ನಾನು ಇಲ್ಲ ಅಂದಿಲ್ಲ, ನಾನು ಅದಕ್ಕೋಸ್ಕರ ಹೇಳಿದೆ. ಅನೇಕರು ಹಾವೇರಿಯಲ್ಲಿ ಬಂದು ಕೂತಾರೆ ನೋಡ್ರಿ, ಅವ್ರು ಬಂದು ಕೇಳಿದ್ರು ನೀವು ನಿಲ್ಲಿಸ್ಬೇಕು ಅಂತ. ಎರಡನೇದು, ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಒಂದೇ ಇಂತ ಅಂದಾಗ ನಾನು ಪ್ರಯತ್ನ ಮಾಡಿ ತಪ್ಪೇನಿದೆ? ನಮ್ಮ ಕುಟುಂಬ ಬೇಡ, ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ನಮ್ಮ ಕುಟುಂಬ ನಿವೃತ್ತಿ ಆಗ್ತೀನಿ, ನಾನು ರಾಜಕೀಯಕ್ಕೆ ಇಷ್ಟಪಡಲ್ಲ, ಸನ್ಯಾಸಿನೇ ನಾನು. ಆ ದಿಕ್ಕಲ್ಲಿ ನಾನು ಪ್ರಯತ್ನ ನಡೆಸಿಲ್ಲ. ಕಾರ್ಯಕರ್ತರ ಅಪೇಕ್ಷೆ, ಎಲ್ಲ ಸಾಧು ಸಂತರು ಒಪ್ಪಿಗೆ ಕೊಟ್ಟ ನಂತರ ಪರಿವಾರದವರೆಲ್ಲ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವನು ಈ ಒಂದು ಹಾವೇರಿಯಿಂದ ಗೆದ್ದರೆ ಇಡೀ ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ BJPಗೆ ಅಂತ ಹೇಳಿದ್ದಕ್ಕೋಸ್ಕರ ನಾನು ನಿಲ್ಲಿಸ್ದೇವಿನ. ಮತ್ತು ನರೇಂದ್ರ ಮೋದಿಯವರ ಅಪೇಕ್ಷೆ ತಕ್ಕಂತೆ ನಾನು MLA ಆಗಿದ್ದಂಥ ಸಂದರ್ಭದಲ್ಲಿ, ಮಂತ್ರಿ ಆದಂಥ ಸಂದರ್ಭದಲ್ಲಿ ರಾಣಿಬೆನ್ನೂರು ಸೀಟಿನ ಚುನಾವಣೆ ಬಂತು. ಅಲ್ಲಿ ಎಲ್ಲ ಜನ ಬಂದರು, ಕಾರ್ಯಕರ್ತರು ಅಷ್ಟು ಜನ ಬಂದರು, ಅಣ್ಣ ನೀವು ರಾಣಿಬೆನ್ನೂರು ನಿಲ್ಲಿಸಿ, ನಾವು ಗೆಲ್ಲಿಸ್ತೀವಿ ಅಂತ. ನಾನು ಅವತ್ತು ಹೇಳಿದೆ, ಯಾವ ಕಾರಣಕ್ಕೂ ಬೇಡಪ್ಪ. ನನ್ನ ಮಗನಿಗೂ ಅವತ್ತು ಆಸಕ್ತಿ ಬಂದಿತ್ತು, ಅವರೆಲ್ಲ ಇಷ್ಟಪಡ್ತಿದ್ದಾರೆ, ಯಾಕೆ ರಾಣಿಬೆನ್ನೂರು ಗೆದ್ಕೊಂಬರ್ತೀನಿ ಅಂದೆ. ನೀನು ಚುನಾವಣೆ ನಿಲ್ಲಬೇಕಾ? ನಿಲ್ಲು, ನರೇಂದ್ರ ಮೋದಿಯವರೇ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಅಂತ. ಹಾಗಾಗಿ ನಾನು ಇವಾಗ MLA ಇದ್ದೀನಿ, ನಿಂತ್ಕೋಬೇಕಾ? ನಾನು ರಾಜೀನಾಮೆ ಕೊಡ್ತೀನಿ, ನೀನು MLA ಕಂಟೆಸ್ಟ್ ಮಾಡು, ಗೆಲ್ಲಿಸ್ತೀನಿ ನಾನೇ ಅಂದೆ. ಇಲ್ಲ ಬೇಡಪ್ಪ, ಹಾಗಾರೆ ನೀನು ಕಂಟಿನ್ಯೂ ಮಾಡು, ನಿಮ್ಮ ಯಾವತ್ತು ಅನುಕೂಲ ಆಗುತ್ತೋ ನಾನು ಅವತ್ತು ನಿಲ್ತೀನಿ ಅಂತ ಅವನು ಹೇಳ್ದ. ಹಾಗಾಗಿ ಅವನು ಅವತ್ತೇ ತೀರ್ಮಾನ ಮಾಡ್ದ, ನಮ್ಮಪ್ಪ MLA ಆಗಿರೋ ತನಕನೂ ಕೂಡ ನಾನು MLA ಆಗಲ್ಲ, MP ಆಗಲ್ಲ. ಆ ತೀರ್ಮಾನ ನಂತರ ನರೇಂದ್ರ ಮೋದಿಯವರ ಅಪೇಕ್ಷೆ ತಕ್ಕಂತೆ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಅನ್ನೋದಕ್ಕೋಸ್ಕರ ಈಗ ಕೇಂದ್ರದ ನಾಯಕರು ನೀವು ಚುನಾವಣೆ ಕಣದಿಂದ ನಿವೃತ್ತಿ ಆಗಬೇಕು, ಯಾವುದೇ ಕಾರಣಕ್ಕೂ ಚುನಾವಣೆ ಸ್ಪರ್ಧೆ ಮಾಡಿಕೊಡೋದು ಅಂತಂದಾಗ ಆ ನಂತರ ಸ್ವಾಭಾವಿಕವಾಗಿ ಅವನಿಗೂ ಆಸೆ ಹುಟ್ಟಿತು. ಒಂದು ಕುಟುಂಬಕ್ಕೆ ಒಂದು ಅಂತ ನರೇಂದ್ರ ಮೋದಿನೇ ಹೇಳಬೇಕಾದ್ರೆ ಅಲ್ಲಿ ಭಾಗದೆಲ್ಲ ಚರ್ಚೆ ಮಾಡ್ಕೊಂಡಾಗ ಒಂದು ನಿಮಿಷ ಅವರೆಲ್ಲರೂ ಇಷ್ಟಪಟ್ಟಾಗ ಕಾಂತೇಶನ ನಾನು ಕೇಳಿ, ಮತ್ತೆ ಕೇಂದ್ರ ನಾಯಕರನ್ನು ಕೇಳಿ, ರಾಜ್ಯ ನಾಯಕರನ್ನು ಕೇಳಿ, ಅಲ್ಲೇ ಕ್ಷೇತ್ರ ಜನಗೆಲ್ಲ ಕೇಳಿ ಅವನಿಗೆ ನಿಲ್ಲಿಸಂತ ಓಡಾಡೋಕ್ಕೆ ಪ್ರಯತ್ನ ಮಾಡಿದ್ದು. ಎಲ್ಲ ಗೆಲ್ತಾರೆ ಅನ್ನಂತ, ಮತ್ತು ಯಡಿಯೂರಪ್ಪನವರೇ ಸ್ವತಃ ನಾನು ಗೆಲ್ಲಿಸ್ತೀನಿ, ಟಿಕೆಟು ಕೊಡಿಸ್ತೀನಿ ಅಂತಂದಾಗ ಬಿಡಬೇಕಾ? ಅದಕ್ಕೋಸ್ಕರ ಆಗಿದ್ದು. ಅಲ್ಲ, ನನಗೊಂದು ಪ್ರಶ್ನೆ ಇರುವಂತದ್ದು ಅಂದ್ರೆ, ಈಗ ಒಂದು ಕುಟುಂಬಕ್ಕೆ ಒಂದು ಟಿಕೆಟ್ ಅಂತ ನೀವೇ ಹೇಳ್ತಿದ್ರಿ, ಯಾರಲ್ಲ ಮೋದಿ ಅವರು ಹೇಳಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ನೋಡಿ ಯಡಿಯೂರಪ್ಪನವ್ರ ಕುಟುಂಬಕ್ಕೆ ಡಿಸ್ಕೌಂಟ್ ಇದೆ, ಒಂದಲ್ಲ 2 ಟಿಕೆಟ್ ಆಗಿದೆ, ಕೆಲವೊಮ್ಮೆ 3 ಟಿಕೆಟ್ ಆಗಿದ್ದಂತ ಉದಾಹರಣೆ ಕೂಡ ಇದೆ. ಜೊಲ್ಲೆ ಕುಟುಂಬಕ್ಕೆ ಇದೆ, ಸಿದ್ದೇಶ್ವರ ಕುಟುಂಬಕ್ಕೆ ಕೂಡ ಹಿಂದೆ ಇತ್ತು. ಈ ತರ ಬೇರೆ ಬೇರೆ ಉದಾಹರಣೆ ಇದೆ. ಒಂದೇ ಕುಟುಂಬಕ್ಕೆ ಹಲವಾರು ಇರೋದು. ಈಶ್ವರಪ್ಪನವ್ರಿಗೆ ಮಾತ್ರ ಯಾಕೆ ಟಾರ್ಗೆಟ್ ಆಗ್ತಿದೆ ಅನ್ಸುತ್ತೆ? ನಾನು ಅದಕ್ಕೆ ಹೇಳಿದೆ, ಬೇರೆಯವರು ಉದಾಹರಣೆ ಆಗಬಾರ್ದು, ಬೇರೆ ಒಳ್ಳೆ ಉದಾಹರಣೆಗಳು ಕೊಡಿ ನನಗೆ. ನನ್ನ ಉದಾಹರಣೆ ಇಡೀ ಕರ್ನಾಟಕ ರಾಜ್ಯ ಹೇಳ್ತಾ ಇದೆ. ಇವತ್ತು ನೀವು ಪಕ್ಷ ಹೇಳಿದ ತೀರ್ಮಾನವನ್ನು ಎಂದೂ ಬಿಟ್ಟಿಲ್ಲ. ನಾನು ಉದಾಹರಣೆ ಇದಕ್ಕೆ, ನಾನು ಕನಕಪುರ ಚುನಾವಣೆ ಸ್ಪರ್ಧೆ ಮಾಡಬೇಕು, ಕೇಂದ್ರದ ಚುನಾವಣೆ ಅಂತ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಚೇರ್ಮನ್ ಆಗಿದ್ದೆ, ರಾಜೀನಾಮೆ ಕೊಟ್ಟೆ, ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿದೆ. ಅದೊಂದು ಹೆಮ್ಮೆ ನನಗೆ. ಸ್ಥಾನಮಾನ ಹೋಯಿತು, ಪ್ರಶ್ನೆ ಬೇರೆ. ಅದೇ ಹೇಳ್ದಲ್ಲ, KGP ಕಟ್ಟದಂಥ ಸಂದರ್ಭದಲ್ಲಿ ನೀ ರಾಜೀನಾಮೆ ಕೊಟ್ಟವಾ, ರಾಜ್ಯಾಧ್ಯಕ್ಷ ಆಗಬೇಕು, ಅವತ್ತು ಮಾಡಿದೆ. ಅದಾದ ನಂತರ ರಾಯಣ್ಣ ಬ್ರಿಗೇಡ್, ಹಿಂದುಳಿದವರು, ದಲಿತರು ದೊಡ್ಡ ಸಂಘಟನೆ ಆಗಿತ್ತು. ಕೂಡಲ ಸಂಗಮಲ್ಲಿ ದೊಡ್ಡ ಸಮಾವೇಶ ಮಾಡಿದ್ವಿ. ಅದು ಯಾಕೋ ಯಡಿಯೂರಪ್ಪನವ್ರು ಕೇಂದ್ರಕ್ಕೂ ಕಂಪ್ಲೇಂಟ್ ಮಾಡಿದ್ರು. ಅಮಿತ್ ಶಾ ರಾಜ್ಯ ಅಧ್ಯಕ್ಷರು, ದೆಹಲಿನಲ್ಲಿ ಸಭೆ ಆಯಿತು. ಅಲ್ಲಿ ಹೇಳಿದೆ, ಹಿಂದುಳಿದವರು ದಲಿತರು ಬೇಡವಾ ನಿಮಗೆ, ಯಾಕೆ ಹಿಂಗೆ ಮಾಡ್ತಿದ್ದೀರಿ? ನಾನು ರಿಕ್ವೆಸ್ಟ್ ಮಾಡಿದೆ. ಕೊನೆ ಅಮಿತ್ ಶಾ ಕೇಳಿದ್ರು ಯಡಿಯೂರಪ್ಪನವ್ರಿಗೆ, ಯಾಕಪ್ಪ ಇದು ಬೇಡ ಅಂತ ಹೇಳ್ತಿದ್ಯಾ ಅಂತ. ಇಲ್ಲ ಬೇಡ. ಕೊನೆ ನಾನು ಕೇಳಿದೆ, ಯಾಕೆ ಸರ್ ಬೇಡ ಅಂತೀರಿ, ಏನು ಇಂಥದ್ದಕ್ಕೆ ಅಂತ ಹೇಳಿ ಅಂತ. ಇಲ್ಲ ಬೇಡ. ಕೊನೆ ಅಮಿತ್ ಶಾ ಹೇಳಿದ್ರು, छोड़ದ ಯಾರಂತ ಬಿಟ್ಟೆ ನಾನು. ಇವತ್ತು ಅದೇ ರಾಯಣ್ಣ ಬ್ರಿಗೇಡ್ ಮುಂದುವರೆದಿದ್ದರೆ
ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿಂದುಳಿದ ಮತ್ತು ದಲಿತ ದೊಡ್ಡ ಸಂಘಟನೆ ನಮ್ಮ ಜೊತೆಗಿರೋದು. ಈ ರಾಯಣ್ಣ ಬ್ರಿಗೇಡನ್ನು ಯಾಕೆ ಮೊಟಕುಗೊಳಿಸೋ ಅನ್ನೋದು ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಟ್ರಿ. ಅದರ ಜೊತೆಗೆ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತ ಆರೋಪ ಇರೋದು ರಾಯಣ್ಣ ಬ್ರಿಗೇಡು ಈಶ್ವರಪ್ಪನವರ ರಾಜಕೀಯ ಆಸೆಗಳನ್ನ ಈಡೇರಿಸೋದಕ್ಕೆ ಸವಾಲಾಗಿತ್ತು, ರಾಜಕೀಯ ಆಸೆಗಳನ್ನ ಈಡೇರಿಸೋದಕ್ಕೆ ಒಂದು ಮಾಧ್ಯಮವಾಗಿತ್ತು, ಒಂದು ವೆಹಿಕಲ್ ಆಗಿತ್ತು ಅಂತ ಕೂಡ ಆರೋಪ ಮಾಡಿದ್ರು. ಅದಿದ್ರೆ ಈಶ್ವರಪ್ಪನವ್ರು ಇಟ್ಕೋಬಹುದಾಗಿತ್ತಲ್ಲ, ಅದನ್ನ ಕಂಟಿನ್ಯೂ ಮಾಡಬಹುದಾಗಿತ್ತಲ್ಲ ಅಂತ ಅದನ್ನೇ ಅದೇ ಹೇಳಿದೆ. ನಾನು ಇಡೀ ರಾಜಕೀಯ ಜೀವನ ದೊಡ್ಡವರು ಹೇಳಿದ್ದನ್ನು ಕೇಳ್ಕೊಂಬಂದಿರೋದು. ನಾನು ದೆಹಲಿನಲ್ಲಿ ಅಮಿತ್ ಶಾ छोड़ ಯಾರಂತ ಅಂದಾಗ, ಯಡಿಯೂರಪ್ಪನವ್ರು ಕಂಪ್ಲೇಂಟ್ ಕೊಟ್ಟಾಗ ನನಗಿಂತ ಜಾಸ್ತಿ ಯೋಚನೆ ಮಾಡೋಂಥ ಶಕ್ತಿ ಅವ್ರಿಗಿದೆ ಅಂತ ಅಂದ್ಕೊಂಡು ಬಿಟ್ಟು ಬಂದೆ. ಇದು ನನ್ನ ಒಳ್ಳೆಯತನವನ್ನು ಇಡೀ ಕರ್ನಾಟಕ ರಾಜ್ಯದವ್ರು ಫಾಲೋ ಮಾಡ್ತಿದ್ದಾರೆ. ನಾನು ಅದನ್ನು ಹೇಳಿದ್ದು. ಯಾಕೆ ಅವರೆಲ್ಲ ಕುಟುಂಬಸ್ಥರು ಅನೇಕ ಉದಾಹರಣೆಗಳು ಕೊಟ್ಟರು. ಮನೇಲಿ 2-3 MLA MP ಇದ್ದರೆ ನಿಮಗೇ ಯಾಕಿದು ಅಂತ. ಮಾದರಿ ಆಗಿರಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಹೇಳಿದ ಪ್ರಕಾರ ನನ್ನ ಮಗನ ಮನೆಗೆ ನಾನು ಎಲ್ಲಿ ತನಕ ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ ತೀರ್ಮಾನ ಮಾಡಿದ ಮೇಲೆ ನನ್ನ ಮಗನಿಗೆ ನಾನು ಪ್ರಯತ್ನ ಮಾಡಿದ್ವಿ. ಇದನ್ನು ಅವರು ಫಾಲೋವರ್ಸ್ ಹೇಳ್ತಾರೆ. ಕುಟುಂಬಕ್ಕೆ ಹೇಳ್ತಿಲ್ವಾ? ಕುಟುಂಬಕ್ಕೆ ಹೇಳಬೇಕು. ಪಾರ್ಟಿ ಹೇಳಿದ ಪ್ರಕಾರ ಆ ನಿಯಮದಲ್ಲಿ ನಾನು ಕೇಳ್ತಾ ಇದ್ದೀನಿ, ಬೇರೆ ಅಲ್ಲ. ಈ ರಾಯಣ್ಣ ಬ್ರಿಗೇಡ್ ಮತ್ತೆ ಓಪನ್ ಮಾಡ್ತೀರಾ, ಮತ್ತೆ ಆರಂಭ ಮಾಡ್ತೀರಾ? ಯಾಕಂದರೆ ಅನೇಕರು ಒತ್ತಡ ಕೂಡ ಇದೆ. ನೋಡಿ, ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಹಿಂದುಳಿದವ್ರಿಗೆ, ದಲಿತರಿಗೆ ನೀನು ಕೆಲಸ ಮಾಡು ಅಂತ ಹೊರಟಾಗ ಏನು ಮಾಡಬೇಕು ಅನ್ನೋದು ಆಮೇಲೆ ಹೇಳ್ತೀನಿ. ನಾನು ಇವತ್ತು ಈ ಚುನಾವಣೆ ಮುಗಿದ ಮೇಲೆ ನನಗೆ 100ಕ್ಕೆ 100 ನನಗೆ ವಿಶ್ವಾಸ ಇದೆ. ಇಡೀ ದೇಶದಲ್ಲಿ ಚರ್ಚೆ ಆಗ್ತಾಯಿದೆ. ಇಡೀ 28 ಕ್ಷೇತ್ರದಲ್ಲಿ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮ, TV ಮಾಧ್ಯಮ ಯಾಕೆ ನನ್ನ ಹತ್ರ ಜಾಸ್ತಿ ಬರ್ತಾ ಇದ್ದೀರಿ ಹೇಳಿ? ಇಲ್ಲಿ ಸೈದ್ಧಾಂತಿಕವಾಗಿ ನಡೀತಾ ಇದೆ. ಈ ಸೈದ್ಧಾಂತಿಕವಾಗಿ ಚರ್ಚೆ ಆಗಬೇಕು. ಈ ಚರ್ಚೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾಯಿದೆ, ದೇಶದಲ್ಲಿ ಆಗ್ತಾಯಿದೆ. ಈ ಸೈದ್ಧಾಂತಿಕ ಚರ್ಚೆ ಮುಖಾಂತರ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯು ಕೂಡ ಪರಿಶುದ್ಧ ಆಗತ್ತೆ, ನನಗೆ ನಂಬಿಕೆ ಇದೆ. ಇದರಲ್ಲಿ ಇದು ಅನೇಕ ವ್ಯತ್ಯಾಸಗಳಾಗತ್ತೆ. ಇದಾಗಬೇಕು ಅನ್ನೋದಕ್ಕೋಸ್ಕರ ನಾನು ಹೋರಾಟ ಮಾಡ್ತಿರೋದು ವಿನಃ ಬೇರೆ ಏನೂ ಅಲ್ಲ. ಇದ್ರ ಮಧ್ಯೆ 100ಕ್ಕೆ 100 ನಾನು MP ಆಗಿ ಈ ಹೋರಾಟವನ್ನು ಇದೇ ರೀತಿ ಮುಂದುವರಿಸ್ತೇನೆ. ಮತ್ತೇನಾದರೂ ಕೂಡ ಹಿಂದುತ್ವವಾದಿಗಳಿಗೆ ಅನ್ಯಾಯ ಆದರೆ ಈ ಪಾರ್ಟಿನಲ್ಲಿ ಬಿಡಲ್ಲ. ಮತ್ತು ನಮ್ಮ ಇಡೀ ರಾಜ್ಯದ ಕಾರ್ಯಕರ್ತರಿಗೆ, ನಾಯಕರಿಗೆ ನೋವಾದರೆ ಯಾವ ಕಾರಣಕ್ಕೂ ಬಿಡಲ್ಲ. ಕುಟುಂಬದ ಹಿಡಿತ ಇದೇ ಕಪಿಮುಷ್ಟಿಯಲ್ಲಿ ಹೀಗೆ ಇದ್ದರೆ ಮತ್ತೆ ಬಿಡಲ್ಲ. MP ಆದಮೇಲೂ ಕೂಡ ಇದು ಮುಂದುವರಿಸ್ತೇನೆ. ಚರ್ಚೆ ಆಗಲಿ ರಾಜ್ಯದಲ್ಲಿ, ದೇಶದಲ್ಲಿ. ಯಾಕೆಂತಂದರೆ ಈ ಪಾರ್ಟಿಗೆ ಕಟ್ಟೋದಕ್ಕೆ ಅಟಲ್ಜಿ, ಅಡ್ವಾಣಿ, ಮೋದಿಯವರು ಇಂಥ ಸಾವಿರಾರು ಜನ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂಥರ ಯಾಕೆ ಕರ್ನಾಟಕ ಹೀಗೆ? ಇಡೀ ರಾಜ್ಯದ ನಮ್ಮ ಸಂಘಟನೆಯ ಕಾರ್ಯಕರ್ತರು ಯಾಕೆ ಕರ್ನಾಟಕ ಹೀಗೆ ನೀವು ಕೇಳಿದ್ರಲ್ಲ. ಯಾಕಂದರೆ ಯಡಿಯೂರಪ್ಪನವ್ರು ಇಷ್ಟೆಲ್ಲ ತಪ್ಪು ಮಾಡ್ತಿದ್ರು ಕೂಡ ಕೇಂದ್ರ ನಾಯಕರು ಯಾಕೆ ಸುಮ್ಮನೆ ಇದ್ದಾರೆ? ಈ ಪ್ರಶ್ನೆ ಎಲ್ರಿಗೂ ಇದೆ. ಇದ್ರ ಬಗ್ಗೆ ಗಮನ ಹರಿಸಬೇಕು ಕೇಂದ್ರ ನಾಯಕರು ಅಂತ ಉದ್ದೇಶದಿಂದ ನಾನು ಈ ಹೋರಾಟ. ಈ ಹಾವೇರಿ ಸಿಟ್ಟನ್ನು ಶಿವಮೊಗ್ಗದಲ್ಲಿ ಯಾಕೆ ತಿಳಿಸ್ಕೋತಾ ಇದ್ದೀರಾ? ಇದು ಬಹುಶಃ ಶಿವಮೊಗ್ಗದಿಂದನೇ ಶುದ್ಧ ಯಾತ್ರೆ ಆರಂಭವಾಗತ್ತೆ ಅಂತನಾ? ಹಾವೇರಿಗೂ ಶಿವಮೊಗ್ಗಕ್ಕೂ ಸಂಬಂಧ ಇಲ್ಲ. ಇಡೀ ಕರ್ನಾಟಕ ರಾಜ್ಯದ ಈ ಹಾವೇರಿ ಕಾರ್ಯಕರ್ತರು ನೋವಿದೆಯಲ್ಲ, ಅದೇ ರೀತಿ ರಾಜ್ಯದಲ್ಲೂ ನೋವಿದೆ. ಎಲ್ಲಿ ಮೂಗಿ ಹಿಡಿದ್ರೆ ಎಲ್ಲಿ ಬಾಯಿ ಬಿಡುತ್ತೆ ನನಗೆ ಗೊತ್ತಾಯಿತು. ಅದಕ್ಕೋಸ್ಕರ ಈ ಶಿವಮೊಗ್ಗ ಮೂಗಿ ಹಿಡಿತಾ ಇದ್ದೀನಿ. ಶಿವಮೊಗ್ಗ ಜನ ಎಲ್ಲರೂ ಕೂಡ ನೀವು ಕೆಲಸ ಮಾಡ್ತಿರೋ ಸರಿ ಇದೆ ಅನ್ನೋದನ್ನು ಜಿಲ್ಲೆಯಿಂದ 100 ಫೋನ್ಗಳು ನೀವು ನಿಂತ್ಕೊಳ್ರಿ, ನಾವಿದ್ದೇವೆ. ಬರೀ ಭಾರತೀಯ ಜನತಾ ಪಾರ್ಟಿ ನೊಂದು ಕಾರ್ಯಕರ್ತರಲ್ಲ, ಕಾಂಗ್ರೆಸ್ನಲ್ಲಿರೋರು, JDSನಲ್ಲಿರೋರು ಅವರಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಸರ್ ನಾವು ನಿಮ್ಮ ಜೊತೆಗೆ ಇರ್ತೇವೆ. ಆ ಜಾತಿ ಈ ಜಾತಿ ಎಲ್ಲ, ಇವರು ಲಿಂಗಾಯತರೆಲ್ಲ ಇವ್ರಿಗೆ ಕೊಟ್ಬಿಡ್ತಾರೆ, ರಾಘವೇಂದ್ರಗೆ ಓಟ್ ಕೊಟ್ಬಿಡ್ತಾರೆ, ಗೀತಾ ಶಿವರಾಜ್ಕುಮಾರ್ಗೆ ಈಡಿಗರೆಲ್ಲ ಕೊಟ್ಬಿಡ್ತಾರೆ. ಈ ಭ್ರಮೆನಲ್ಲಿದ್ದಾರೆ. ಎಲ್ಲ ಹಿಂದೂಗಳು, ಲಿಂಗಾಯತರು ಹಿಂದೂಗಳಲ್ವಾ, ಈಡಿಗರು ಹಿಂದೂಗಳಲ್ವಾ, ಹಿಂದುಳಿದವರು ದಲಿತರು ಹಿಂದುಳಿದರಲ್ಲ, ಎಲ್ಲ ಹಿಂದೂಗಳು ಕೂಡ ನನಗೆ ಬೆಂಬಲ ಕೊಡ್ತಾರೆ. ನಾನು MP ಆಗಿ ಗೆಲ್ತೇನೆ. ಶಿವಮೊಗ್ಗ ತಾಲೂಕಿಂದ ಆಚೆ ಕೂಡ ಈಶ್ವರಪ್ಪನವ್ರು ಮ್ಯಾಜಿಕ್ ಮಾಡ್ತಾರಂತ ಪ್ರಶ್ನೆಯನ್ನು BJP ಕಾರ್ಯಕರ್ತರು ಕೇಳ್ತಾರೆ. KJP ಕಡೆದ 3ನೇ ಸ್ಥಾನಕ್ಕೆ ಹೋಗಿದ್ರು, ಈಗ MP ಎಲೆಕ್ಷನ್ ಯಡಿಯೂರಪ್ಪನವರೇ ಕೂತು ಬಂದು ನಿಂತ್ಕೋತಾರಾಗ ಅಂತ ಹೇಳ್ತಾರೆ. ಅದಕ್ಕೇನು ಉತ್ತರ ಕೊಡ್ತಾರೆ? ಯಡಿಯೂರಪ್ಪನವ್ರು ಬಂದು ಇಲ್ಲಿ ಕೂತು ನಿಂತ್ಕೋತಾರೆ ಗೊತ್ತು ನನಗೆ. ಲೋಕಸಭೆ ಚುನಾವಣೆ ಯಾಕೆ MLA ಚುನಾವಣೆ ಆಯ್ತಲ್ಲ ಶಿಕಾರಿಪುರದಲ್ಲಿ, ಯಡಿಯೂರಪ್ಪನವರು, ರಾಘವೇಂದ್ರ ಒಬ್ಬ ರಾಷ್ಟ್ರೀಯ ನಾಯಕರು, ಒಬ್ಬರು MP ಇದ್ದು ಅವರು ವೋಟ್ ತೊಗೊಂಡಿದ್ದೆಷ್ಟು? ಬರೀ 9,000 ಲೀಡು. ಶಿವಮೊಗ್ಗ ಲೋಕಸಭಾ ನನಗೆ ನಿಲ್ಲಬೇಡ ಅಂತಂದರೂ ಕೂಡ ನಾನು MLA ಆಗಿದ್ದ 5 ಬಾರಿ MLA ಗೆಲ್ಲಿಸಿದ್ರು. ಕೊನೆಗೆ 46,000 ಚಿಲ್ಲರೆ ಲೀಡಲ್ಲಿ ಗೆದ್ದೆ ನಾನು. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಸ್ನೇಹಿತ, ನಮ್ಮ ಪಕ್ಷದ ಕಾರ್ಯಕರ್ತ, ಅವನಿಗೆ ಚುನಾವಣೆ ನಿಲ್ಲಿಸಿ 27,000 ಓಟಲ್ಲಿ ನಾವು ಗೆದ್ವಿ. ನಾನು ಅಂದರೆ ನನ್ನ ಪಾರ್ಟಿ, ಅವರಂದರೆ ಅವರಿಬ್ಬರೇ, ಅಪ್ಪ ಮಗ ರಾಘವೇಂದ್ರ, ಯಡಿಯೂರಪ್ಪನವರು. ಅವ್ರು ದುಡ್ಡು ಖರ್ಚು ಮಾಡ್ತಾರೋ, ಅವ್ರ ಜಾತಿ ಹೇಳ್ತಾರೋ, ನಾನು ಹೋಗೋಕ್ಕಾಗಲ್ಲ. ಇಷ್ಟೆಲ್ಲ ಮಾಡಿದ್ರು ಕೂಡ ಎಷ್ಟು ಲೀಡ್ ತೊಗೊಂಡ್ರು? 9,000. ಕೂಡಲ ಸಂಗಮ ಸ್ವಾಮೀಜಿಗಳು ಮೊನ್ನೆ ಒಂದು ಹೇಳಿಕೆ ಕೊಟ್ಟರು, ತಿರುಗಿ ನೀವು ಶಿಕಾರಿಪುರದಲ್ಲಿ MLA ಸ್ಥಾನ ಗೆದ್ದಿದ್ದೀರಿ, ಲೋಕಸಭೆ ನೋಡುವಂತೀರಿ ಅಂತ ಕೂಡಲ ಸಂಗಮ ಸ್ವಾಮಿಗಳು ಹೇಳ್ತಾರೆ.
ಅಂದರೆ ಎಲ್ಲ ಸ್ವಾಮಿಗಳಿಗೂ ಇವ್ರ ಮೇಲೆ ಸಿಟ್ಟು ತೋರಿಸ್ಕೊಳಕ್ಕೆ ಯಾರೂ ಇಲ್ಲ. ಆ ಎಲ್ಲ ಸ್ವಾಮಿಗಳ ಧ್ವನಿಯಾಗಿ, ಎಲ್ಲ ಕಾರ್ಯಕರ್ತರ ಧ್ವನಿಯಾಗಿ, ಹಿಂದುತ್ವದ ಧ್ವನಿಯಾಗಿ ನಾನು ಈ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಈ ಬಾರಿ ಕಾಂಗ್ರೆಸ್ ಟಿಕೆಟಲ್ಲಿ ನೋಡ್ತಾ ಇದ್ರೆ ಅಲ್ಲೂ ಕೂಡ ಎಲ್ಲೊಂದು ಕಡೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾಣಿಸ್ತಾ ಇದೆ. ಈಗ ಶಿಕಾರಿಪುರದ ಉದಾಹರಣೆ ಕೊಟ್ರಿ. ಈಗ ಕಾಂಗ್ರೆಸ್ನ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗಿದೆ. ಗೀತಾ ಶಿವರಾಜ್ ಕುಮಾರ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ. ಇದು ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣ ಹಾಗಾದ್ರೆ? ನಾನೀಗ ಹೇಳಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಏನೇನು ಸಮಸ್ಯೆ ಇದೆ ಅದನ್ನು ರಾಜ್ಯದ ಜನಕ್ಕೆ ಗೊತ್ತು. ಅದು ಕುಟುಂಬದ ರಾಜಕಾರಣವೋ ಅಡ್ಜಸ್ಟ್ಮೆಂಟ್ ರಾಜಕಾರಣವೋ ನಾನು ಅದರ ಸುದ್ದಿಗೆ ಹೋಗಲ್ಲ. ನನಗೆ ನನ್ನ ಪಕ್ಷ ಶುದ್ಧಿ ಆಗಬೇಕು, ನನ್ನ ಪಕ್ಷದಲ್ಲಿರೋಂಥ ಸಮಸ್ಯೆಗಳೇನು ಸರಿ ಹೋಗಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಅಪೇಕ್ಷೆ ಏನಿದೆ ಅದು ನನಗೆ ಆಗಬೇಕು. ಮತ್ತು ಕುಟುಂಬ ರಾಜಕಾರಣದಿಂದ ಈ ಸಂಘಟನೆ ಹೊರಗೆ ಬರಬೇಕು, ಹಿಂದುತ್ವಕ್ಕೆ ಅನುಕೂಲ ಆಗಬೇಕು. ಈ ದಿಕ್ಕಲ್ಲಿ ಹೋರಾಟ ವಿನಃ ಕಾಂಗ್ರೆಸ್ಸಿನ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ರಾಜ್ಯದಲ್ಲಿ ನಾನು ಹೋದ ಇಲ್ಲ ಜಿಲ್ಲೆಯಲ್ಲಿ ನಾನು ಓಡಾಟ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ 100ಕ್ಕೆ ನಾವು ನಿಮಗೆ ಗೆಲ್ಲಿಸ್ತೀವಿ ಅಂತ ಇರ್ಬೇಕಾರೆ ಅವ್ರು ಕಾಂಗ್ರೆಸ್ನವರು ಒಂಥರ ಡಮ್ಮಿ ಕ್ಯಾಂಡಿಡೇಟ್ ಆಗ್ಯಾರೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ. ನಾನೇ ಕೇಳಕ್ಕೆ ಹೋಗಲಿ? ಕ್ಷೇತ್ರದ ಜನ ಏನು ಮಾತಾಡ್ತಾರೆ ಅವರೇನು ತೀರ್ಮಾನ ಮಾಡ್ತಾರೆ, ಅದಕ್ಕೆ ಬಿಡ್ತೀನಿ. ನಾನು ಕಾಂಗ್ರೆಸ್ ಪಕ್ಷದ ಬಗ್ಗೆ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ರಾಜ್ಯದ BJP ನಾಯಕರು ಹೇಳ್ತಾ ಇದ್ದಾರೆ. ಆ ಪಕ್ಷದ ಬಗ್ಗೆ ಇಲ್ಲಿ ತನಕನೂ ಇವತ್ತಿನ ತನಕನೂ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಯಾಕೆ? ಈ ಪಕ್ಷ ಈ ದೇಶದ ಸಿದ್ಧಾಂತಕ್ಕೆ ಹಿಂದಿನ ಕಾಂಗ್ರೆಸ್ಸಿನ ವಿರುದ್ಧ ಮಾಡ್ತಾ ಇದೆ. ಅದಕ್ಕೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ನಾಶ ಆಗ್ತಾ ಇದೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕಾಂಗ್ರೆಸ್ ನಾಶ ಆಗಿದೆ. ಆದರೆ ಇವರ ಧೋರಣೆಯಿಂದ ಸ್ವಲ್ಪ ಇನ್ನೂ ಕಾಂಗ್ರೆಸ್ ಶಿವಮೊಗ್ಗ ಜಿಲ್ಲೆ ಕುಟುಕುಟ ಅಂತ ಇದೆ. ಈ ಧೋರಣೆ ಬದಲಾವಣೆ ಮಾಡೋ ದಿಕ್ಕಿನಲ್ಲಿ ಚರ್ಚೆ ಆಗ್ತಾ ಇದೆ. ಧೋರಣೆ ಬದಲಾವಣೆ ಮಾಡೋ ತನಕ ನಾನು ಹೋರಾಟ ಬಿಡಲ್ಲ. ಈಶ್ವರಪ್ಪನವರೇ, ನೀವು ಮಾತಿದ್ರೆ ನರೇಂದ್ರ ಮೋದಿ ಅಂತೀರಿ. ನರೇಂದ್ರ ಮೋದಿ ನಿನ್ನೆ ತಾನೇ ಹೇಳಿಕೆ ಕೊಟ್ರಿ, ನನ್ನ ಎದೆ ಬಗ್ರೆ ಒಂದ್ ಕಡೆ ಶ್ರೀರಾಮ ಮತ್ತು ಒಂದ್ ಕಡೆ ನರೇಂದ್ರ ಮೋದಿ ಕಾಣ್ತಾನೆ ಅಂತ. ಇನ್ನೊಂದು ಕಡೆ ಇನ್ನೊಂದು ಯಡಿಯೂರಪ್ಪನವ್ರು ಬಗದ್ರೆ ನೀವು ಹೇಳಬೇಕು, ನಾನೇ ನೀವು ಹೇಳಬೇಕು. ಜನ ಏನು ಹೇಳಿದ್ರು ಅದನ್ನ ಹೇಳಿದ್ರು, ಅದೆಲ್ಲ ಕೇಳಕ್ಕೆ ಮುಚ್ಚಿಡ್ತೀನಿ. ನೀವು ಹೇಳಬೇಕು. ನನ್ನ ಯಾಕೆ ಹೇಳಿದ್ರಿ ನೀವು? ನನ್ನ ಕಾರ್ಯಕರ್ತರು ಏನು ಹೇಳಿದ್ರಲ್ಲ, ನಾನು ಹೇಳಿದ ತಕ್ಷಣ ಆ ಕಾರ್ಯಕರ್ತರು ಹೇಳಿದ್ರೆ ಯಾಕೆ ಅದಕ್ಕೆ ಮುಚ್ಚಿಡ್ತಾ ಇದ್ದೀರಿ? ನಾನು ಮುಚ್ಚಿಡ್ತಾ ಇಲ್ಲ, ಹೇಳಂಗಿದ್ರೆ ಹೇಳಿ, ಇಲ್ಲ ಬಿಡಿ. ಇಲ್ಲ, ನಾನು ನಿಮ್ಮ ಹೇಳಿಕೆ ನಾನು ಕೇಳ್ತಾ ಇರೋದು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನರೇಂದ್ರ ಮೋದಿ ಇದ್ದಾರೆ ಅನ್ನುವಂಥ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನರೇಂದ್ರ ಮೋದಿ ಅವರೇ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಅವ್ರನ್ನ ಭೇಟಿ ಆಗುವಂತ ಒಂದು ಅವಕಾಶ. ಅವ್ರ ಕಾರ್ಯಕ್ರಮಕ್ಕೆ ನೀವು ಯಾಕೆ ಹೋಗಬಾರ್ದು, ಅಲ್ಲಿ ಹೇಳಬಾರ್ದು ಈ ಥರ ಸಮಸ್ಯೆ ಇದೆ, ಅವ್ರನ್ನ ಭೇಟಿ ಆಗುತ್ತೆ, ಸರ್ 2 ನಿಮಿಷ ಟೈಮ್ ಕೊಡಿ ಮಾತಾಡೋಣ ಅಂತ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಆಗಲ್ವಾ? ಈಶ್ವರಪ್ಪನವರಿಗೆ ಸಮಯ ಕೊಡಲ್ವಾ? ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರ ಬರೆದಿದ್ದೆ. ಪತ್ರ ಬರೆದಂಥ ಸಂದರ್ಭ ನಿಮ್ಮನ್ನು ಭೇಟಿ ಆಗಬೇಕು ಅಂತ ಪತ್ರ ಬರೆದೆ. ನನಗೆ ಹೆಮ್ಮೆ ನರೇಂದ್ರ ಮೋದಿಯವರು ಹೇಗೆ ಅಂತ. ಅರ್ಧ ಗಂಟೆಗೆ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ನನಗೆ ಫೋನ್ ಬಂತು, ಯಾವ ವಿಚಾರ ಮಾತಾಡಬೇಕು ಅಂತ. ನನ್ನ ಹೆಮ್ಮೆ ನಮ್ಮ ಪ್ರಧಾನಮಂತ್ರಿಯವರು ಅರ್ಧ ಗಂಟೆಗೆ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಅರ್ಧ ಗಂಟೆಗೆ ಫೋನ್ ಬಂತು, ಯಾವ ವಿಚಾರಕ್ಕೆ ಅಂತ. ಕರ್ನಾಟಕ ರಾಜ್ಯದ ರಾಜಕಾರಣದ ಬಗ್ಗೆ ಮಾತಾಡಬೇಕು ಅಂತ. ಅಲ್ಲಿಂದ ಮುಂದೆ 1 ಗಂಟೆಗೆ ಅಮಿತ್ ಶಾ ಆಫೀಸಿಂದ ನನಗೆ ಫೋನ್ ಬಂತು, ನರೇಂದ್ರ ಮೋದಿ ಅವರು ನಮ್ಗೆ ಹೇಳಿದ್ದಾರೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ, ಇಷ್ಟನೇ ತಾರೀಕು ಇಷ್ಟೊತ್ತಿಗೆ ನಮ್ಮ ಮನೆಗೇ ಬನ್ನಿ ಅಂತ. ನೋಡಿರಿ ನಮ್ಮ ಪಕ್ಷದ ಹೆಮ್ಮೆ. ಮೋದಿ ಹೆಂಗೆ, ಅಮಿತ್ ಶಾ ಹೆಂಗೆ, ನಂಗೆ ಆನಂದ. ನನಗೆ ಏನೇನು ಹೇಳಬೇಕು ಎಲ್ಲ ಹೇಳಿ ಬಂದಿದ್ದೀನಿ. ನಾನು ಯಾಕೆ ಹೇಳಿದೆ ನಾನು ಮಾಡ್ತಿಲ್ಲ ಇದನ್ನು, ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅಮಿತ್ ಶಾ ಹತ್ರ ಅಷ್ಟು ಹೇಳಿಬಿಟ್ಟು ಬಂದಿದ್ದೀನಿ. ಆದರೆ ಮತ್ತೊಮ್ಮೆ ನಾನು ಅಮಿತ್ ಶಾ ಹತ್ರ ಹೋಗೋಂಥ ಅವಶ್ಯಕತೆ ಬರಲಿಲ್ಲ. ಯಡಿಯೂರಪ್ಪನವ್ರು ಹೇಳಿದ್ರು, ನೀವು ಬಂದುಬಿಡಿ, ನಾನು ಕರ್ಕೊಂಡೋಗ್ತೀನಿ ದೆಹಲಿಗೆ, ನಾನು ನೀವು ಅಮಿತ್ ಶಾಗೆ ಒಪ್ಸೋಣ. ಶೋಭನಿಗೆ ಕರ್ಕೊಂಡೋಗಿದ್ದಾರೆ ಟಿಕೆಟ್ ಕೊಡಿಸ್ಬೇಕಾರೆ ಅಮಿತ್ ಶಾ ಒಪ್ಸೋದಕ್ಕೆ. ಅವ್ರಿಗೆ ಅನೇಕರಿಗೂ ಟಿಕೆಟ್ ಕೊಡಿಸಿದಾರಲ್ಲ, ಟಿಕೆಟ್ ಕೊಡಿಸೋಂಥ ಸಂದರ್ಭದಲ್ಲಿ ಅಮಿತ್ ಶಾ ಹತ್ರ ಕರ್ಕೊಂಡೋಗಿದ್ದಾರೆ ಡೆಲ್ಲಿಗೆ. ಇನ್ನೂ ಕ್ಯಾಂಡಿಡೇಟು ಫೈನಲ್ಲೇ ಆಗಿಲ್ಲ, ಚಿಕ್ಕಮಗಳೂರಿನಲ್ಲಿ ಶುರುನೇ ಆಗಿಲ್ಲ, ರಾಜ್ಯದಲ್ಲಿ ಕೋರ್ ಕಮಿಟಿ ಚರ್ಚೆನೇ ಆಗಿಲ್ಲ. ಶೋಭಾ ನಿಲ್ತಾರೆ ಚಿಕ್ಕಮಗಳೂರಲ್ಲಿ, ನೀವೆಲ್ಲ ಕೆಲಸ ಮಾಡಿ ಗೆಲ್ಲಿಸ್ಬೇಕು. ಅಲ್ಲಿ ಕಾರ್ಯಕ್ರಮ ಅಲ್ಲ ಸರ್, ಏನು ಹೇಳ್ಕೊಡೋದು, ನಾನು ಬರ್ತೀನಿ ಗೆಲ್ಲಿಸ್ತೀನಿ. ಇವ್ರಿಗೆ ಅಧಿಕಾರ ಯಾರು ಕೊಟ್ಟರು? ಚುನಾವಣಾ ಸಮಿತಿ ಚರ್ಚೆನೇ ಆಗಿಲ್ಲ ಇನ್ನೂ. ಶೋಭಾ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ತಾರೆ, ನಾನು ಗೆಲ್ಲಿಸ್ತೀನಿ ಅಂತಾರೆ. ಇಡೀ ಕಾರ್ಯಕರ್ತರು ಅಷ್ಟು ಜನ ಗೋ ಬ್ಯಾಕ್ ಶೋಭಾ ಅಂತ ಕೂಗಿದ್ರು. ಕೊನೆಗೆ ಆಯಿತು, ಅವ್ರ ಬಗ್ಗೆ ಸಮಾಧಾನ ಇಲ್ಲ ಅಂತಂದಾಗ ಅಲ್ಲಿ ತೆಗೆದು ರವಿ ಕೊಡಬೇಕು, ಬೇಡ ಯಾರಿಗಾರ ಕೊಟ್ಕೊಳ್ಳಿ, ನನ್ನ ಅಭ್ಯಂತರ ಇಲ್ಲ. ಅದೇ ಜನ ಕಾರ್ಯಕರ್ತರು ತಿರಸ್ಕಾರ ಮಾಡಿದಂಥ ಶೋಭನಿಗೆ ಇದೇ ಯಡಿಯೂರಪ್ಪನವ್ರು ಹೋಗಿ ಬೆಂಗಳೂರು ಉತ್ತರದಲ್ಲಿ ಸೀಟ್ ಕೊಡ್ಸೋಕೆ ಬರುತ್ತಲ್ಲ. ಯಾಕೆ ಪ್ರಮುಖ ಕಾರ್ಯಕರ್ತರು ಹಿಂದುತ್ವವಾದಿಗಳಾಗಿ ಟಿಕೆಟ್ ಕೊಡಲಿಲ್ಲ? ಇವ್ರಿಗೆ ಶಕ್ತಿ ಇದೆ ಅಂತ ತೀರ್ಮಾನ ಆಯ್ತಲ್ಲ ಶೋಭನ್ ಕೊಡ್ಬೇಕಾದ್ರೆ. ಇಲ್ಲಿ ಬೇಡ ಆಯ್ತು ಅಲ್ಲಿ ಕೊಡಿ. ಪ್ರತಾಪ್ ಸಿಂಹಂಗೆ ಆಯ್ತು ಮೈಸೂರು ಬೇಡ ಎದ್ದು ಇವ್ರಿಗೆ ಕೊಟ್ರಿ. ಇನ್ನೊಂದು ಕಡೆ ಕೊಡ್ಸೋಕೆ ಬರಲಿಲ್ವಾ? CT ರವಿ, ನಮ್ಮ ಪ್ರತಾಪ್ ಸಿಂಹ ಇಬ್ಬರೂ ಕೂಡ ವಿಧಾನಸಭೆ ಚುನಾವಣೆ ಮುಗೀತಿದ್ದಂಗೆ ಸಿದ್ದರಾಮಯ್ಯನವ್ರಿಗೂ ಕೂಡ ಯಡಿಯೂರಪ್ಪನವ್ರಿಗೂ ಕೂಡ ಸೀಟ್ ಹೊಂದಾಣಿಕೆ ಆಗಿದ್ದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ನಾವು 66 ಸೀಟ್ ಹಿಡಿಯೋ ಕಾರಣ ಆಯಿತು. ಬಹಿರಂಗ ಹೇಳಿಕೆ ಕೊಟ್ಟರು.
ನಾನು ಯಾಕೆ ಇವತ್ತು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಒಂದೊಂದು ಹೇಳ್ತಾ ಇದ್ದೀನಿ ಅಂದರೆ ನುಂಗ್ಕೊಂಡು ನಾನು ಇದ್ದೆ ಬಹಳ ವರ್ಷ. ಯಾಕೆಂದರೆ ಇದೊಂದು ಪಕ್ಷ, ಇದು ನಮ್ಮ ತಾಯಿ ಇದ್ದಂಗೆ, ಇದು ಬಹಿರಂಗ ಹೋಗ್ಕೂಡ್ದು. ಆದರೆ ಭಾಳ ಆದ ನಂತರ ತಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಬಹಿರಂಗ ಬಂದಿದ್ದೀನಿ. ನಾನು ಅದಕ್ಕೆ ಹೇಳ್ತೀನಲ್ಲ, ನಾನು ತೊಗೊಳ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹೇಳಿದರು, ಸಾರ್ ಬೇಡ ಸಾರ್, ಇದು ಮೋದಿ ವಿರುದ್ಧ ಆಗುತ್ತೆ ಸಾರ್, ಬೇಡ ಸಾರ್, ಇದು ಪಕ್ಷದ ವಿರುದ್ಧ ಆಗುತ್ತೆ ಸಾರ್. ನನ್ನ ಬ್ಲಡ್ ಒಂದೊಂದು ಕಣಕಣನೂ ಹೇಳುತ್ತೆ ನಿಮ್ಮ BJP ಅಂತ. ನನ್ನ ಹಾರ್ಟ್ ಬೀಟ್ ಹೇಳುತ್ತೆ ನೀನು ನರೇಂದ್ರ ಮೋದಿ ಭಕ್ತ ಅಂತ. ನನ್ನ ಪಕ್ಷದಿಂದ ಮೋದಿಯಿಂದ ಭಿನ್ನ ಮಾಡೋಕ್ಕೆ ಭಗವಂತನ ಕೈಯಲ್ಲೂ ಸಾಧ್ಯ ಇಲ್ಲ. ಈ ಚುನಾವಣೆಯಲ್ಲಿ ಗೆಲ್ತೇನೆ. ಅಕಸ್ಮಾತ್ ಪಕ್ಷ ಏನು ಮಾಡ್ಬೋದು, ನೋಟಿಸ್ ಕೊಡ್ಬೋದು, ಸಸ್ಪೆಂಡ್ ಮಾಡ್ಬೋದು, ಡಿಸ್ಮಿಸ್ ಮಾಡ್ಬೋದು. ಗೆದ್ದ ಮೇಲೆ ಎರಡೇ ಇವತ್ತಿನಿಂದ ಯಾವತ್ತು ಸಸ್ಪೆಂಡ್ ಮಾಡ್ತಾರೋ ಒಂದು ಗೆದ್ದ ತಕ್ಷಣ ಭಾರತೀಯ ಜನತಾ ಪಾರ್ಟಿ ತೊಗೊಂಡೇ ಬರ್ತಾರೆ. ಜಗದೀಶರು ಪಾರ್ಟಿ ಬಿಟ್ಟೋದ್ರು. ಪಾರ್ಟಿ ಬಿಟ್ಟೋದಂಥ ಜಗದೀಶ್ ಶೆಟ್ಟರಿಗೆ ಕಾಂಗ್ರೆಸ್ ಸೇರಿಕೊಂಡ್ರು. ಅವರು ಮನೆಗೆ ಹೋಗಿ ಯಡಿಯೂರಪ್ಪನವ್ರು ಕರ್ಕೊಂಬಂದರು. ಈಗ ಅವ್ರಿಗೆ ಡಿಕ್ಲೇರ್ ಮಾಡಿಬಿಟ್ರು, ನೀನು ಬೆಳಗಾವಿ ಸೀಟು. ಯಾರು ಡಿಕ್ಲೇರ್ ಮಾಡೋಕ್ಕೆ ಹೇಳಿದ್ರು ಇವ್ರಿಗೆ? ಅಂಥವ್ರಿಗೆ ಪಕ್ಷಕ್ಕೆ ಸೇರಿಸ್ಕೋತಾರೆ, ನನಗೆ ಪಕ್ಷಕ್ಕೆ ಸೇರಿಸ್ಕೊಳಲ್ವಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಪಾರ್ಟಿ ನನ್ನ ಬ್ಲಡ್ಡು. ನನ್ನನ್ನು ಯಾವುದೇ ಕಾರಣಕ್ಕೂ ಈ ಪಾರ್ಟಿಯಿಂದ ತೆಗಿಬಾರ್ದು. ನಾನು ಏನೇ ಹೇಳಿದೆ ರಾಧಾಮೋಹನ್ ಅವರಿಗೆ, ನೀವು ತೆಗೀರಿ, ನಾನು 2 ತಿಂಗಳಲ್ಲಿ ಮತ್ತೆ ಬಂದು ಅದೇ ಭಾರತೀಯ ಜನತಾ ಪಾರ್ಟಿ ಪಾದದಲ್ಲಿ ಬಿಟ್ಟು ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ತೇನೆ. ಇದೇ ನರೇಂದ್ರ ಮೋದಿ ನನ್ನ ದೇವರು ಅಂತ ಏನು ಭಾವಿಸಿದ್ದೇನೆ, ಆ ದಿಕ್ಕಿನಲ್ಲಿ ಆ ಸ್ಥಾನದಲ್ಲಿ ಅವ್ರನ್ನ ಇಡ್ತೇನೆ ಕೊನೆಗೆ. ಅದಕ್ಕೋಸ್ಕರ ಹೇಳಿದೆ, ನರೇಂದ್ರ ಮೋದಿಯವರಿಗೆ ಈ ಬಂದಂಥ ಸಂದರ್ಭದಲ್ಲಿ ನಮ್ಮ ಪುಣ್ಯಭೂಮಿಗೆ ನರೇಂದ್ರ ಮೋದಿ ಬರ್ತಾ ಇರೋದು ನಮ್ಮೆಲ್ಲರದ್ದು ಭಾಗ್ಯ. ಅವ್ರು ಬರ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರ ಕನಸುಗಳು ಏನಿದೆಯಲ್ಲ, ಕುಟುಂಬ ರಾಜಕಾರಣ ಹೋಗಬೇಕು ಅವ್ರ ಕನಸು, ಹಿಂದುತ್ವ ಉಳಿಬೇಕು ಅವ್ರ ಕನಸು, ನಮ್ಮೆಲ್ಲ ಕಾರ್ಯಕರ್ತರು ಸಂತೋಷವಾಗಿರಬೇಕು ಅವ್ರ ಕನಸು. ಅವರ ಕನಸನ್ನು ನನಸು ಮಾಡೋ ದಿಕ್ಕಿನಲ್ಲಿ ನಾವೆಲ್ಲರೂ ಅವ್ರು ಬೆಂಬಲ ಕೊಡ್ತಾ ಇದ್ದೀವಿ. ನೀವು ಶಿವಮೊಗ್ಗಕ್ಕೆ ಬರ್ತಾ ಇರೋದಕ್ಕೆ ನಿಮ್ಗೆ ಸ್ವಾಗತ ಕೋರ್ತೀನಿ ಅಂತ. ನಾನು ಬರೋಕ್ಕೆ ಆಗ್ತಾ ಇಲ್ಲ ಅಂತ ನಾನು ನಿಮ್ಮ ಮುಖಾಂತರ ನರೇಂದ್ರ ಮೋದಿಗೆ ಹೇಳಿದೆ. ಯಾರು ಕರೆದಿದ್ರು ಈಶ್ವರಪ್ಪನವರೇ? ಇವನ್ ಸಂದರ್ಭ ಆದ್ಮೇಲೆ ಇನ್ಫ್ಯಾಕ್ಟ್ BJP ನಾಯಕರು ಬಂದಿದ್ರು, ನಿಮ್ಮ ಮನೆಗೆ ಬಂದಿದ್ರು, ಬನ್ನಿ ಕಾರ್ಯಕ್ರಮಕ್ಕೆ ಬನ್ನಿ ಮಾತಾಡಿ ಅಂತ ಆಫರ್ ಕೊಟ್ಟಿದ್ರ, ಆಹ್ವಾನ ಕೊಟ್ಟಿದ್ರ? ಮತ್ತೆ ನಿನ್ನೆ ರಾತ್ರಿನೂ ಕೂಡ ಹೇಳಬೇಕೋ ಬೇಡ ಗೊತ್ತಿಲ್ಲ, ದೆಹಲಿಯಿಂದ ಎಲ್ಲ ನಾಯಕರು ಕೂಡ ಚರ್ಚೆ ಮಾಡಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಜಿಯವರು ಹೇಳಿದರು, ನರೇಂದ್ರ ಮೋದಿಯವ್ರ ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ನಾನು ಅವ್ರು ಹೇಳಿದೆ, ಇಷ್ಟೆಲ್ಲ ಶುದ್ಧೀಕರಣ ಆಗಬೇಕು ಈ ಪಾರ್ಟಿ ಏನಂತ ನಾನು ಪ್ರಯತ್ನ ಮಾಡ್ತಾ ಇದ್ದರೆ ರಾಘವೇಂದ್ರ ವಿರುದ್ಧ ನಾನು ಚುನಾವಣೆ ನಿಲ್ತಾ ಇದ್ದೀನಿ. ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಬಂದರೆ ನನ್ನ ಎದುರಿಗೆ ಅವರು ರಾಘವೇಂದ್ರಗೆ ಓಟ್ ಕೊಡಿ ಅಂತ ಕೇಳ್ತಾರೆ. ನಾನೇನು ಮಾಡಬೇಕು ಅವಾಗ? ನಾನು ಅದಕ್ಕೋಸ್ಕರ ಅಲ್ಲೇನಾದ್ರು ಮತ್ತೆ ಮಾತಾಡ್ರೆ ತಪ್ಪಾಗುತ್ತೆ. ನರೇಂದ್ರ ಮೋದಿಗೆ ನಾನು ಸಲ್ಯೂಟ್ ಹೊಡೆದು ಹೇಳ್ತಾ ಇದ್ದೀನಿ, ನಾನು ಆ ಕಾರ್ಯಕ್ರಮಕ್ಕೆ ಹೋಗಲ್ಲ. ಗೆದ್ದ ಮೇಲೆ ಅದೇ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡೋದಕ್ಕೆ ನಾನು ಖಂಡಿತ ಕೈ ಎತ್ತೀನಿ ಅನ್ನೋಂಥ ಮಾತನ್ನು ಸಂತೋಷ್ಜಿಗೆ ಹೇಳಿದ್ದೀನಿ. ಅನೇಕ ಹಿರಿಯರು ರಾಧಾಮೋಹನ್ ನೆನೆ ಬಂದಿದ್ದರು, ನಾನು ಅವ್ರಿಗೂ ಹೇಳಿ ಕಳಿಸಿದ್ದೀನಿ. ನಮ್ಮ ಆರ್ಗ ಜ್ಞಾನೇಂದ್ರ, ರವಿಕುಮಾರು, ನಮ್ಮ ಶಂಕರಮೂರ್ತಿಯವ್ರ ಮಗ ಅರುಣ್ ಅವರೆಲ್ಲ ಬಂದಿದ್ದರು. ಈಗ ನಾಳೆ ಕಾರ್ಯಕ್ರಮಕ್ಕಾರ ಬನ್ನಿ ಅಂತ. ಖಂಡಿತ ಬರಲ್ಲಪ್ಪ. ನರೇಂದ್ರ ಮೋದಿಯವ್ರ ಕನಸನ್ನು ನನಸು ಮಾಡೋದಕ್ಕೋಸ್ಕರ ನನ್ನ ಪ್ರಯತ್ನ. ಗೆದ್ದ ನಂತರ ಅದೇ ನರೇಂದ್ರ ಮೋದಿ ಕಾಲಿಗೆ ಹೋಗಿ ಬೀಳ್ತೀನಿ, ಈ ಸ್ಪಷ್ಟವಾಗಿ ಹೇಳಿದ್ದೀನಿ. ಸರ್, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ ಸರ್. ಈಶ್ವರಪ್ಪನವರ ಹಠ ಹೊಸತೇನಲ್ಲ. ಹಿಂದೆ ಹಲವಾರು ಬಾರಿ ಸಾಕಷ್ಟು ವಿಚಾರಗಳಿಗೆ, ಪಕ್ಷದ ವಿಚಾರಗಳಿಗೆ ಅಥವಾ ಸಿದ್ಧಾಂತದ ವಿಚಾರಗಳಿಗೆ ನೇರವಾಗಿ ಮಾತಾಡಿದ್ರೆ ಹಠ ಮಾಡಿದಿರಿ. ಆದರೆ ಈ ರಚ್ಚೆ ಹಿಡಿತೀರಲ್ಲ, ತುಂಬ ಗಟ್ಟಿಯಾಗಿ ರಚ್ಚೆ ಹಿಡಿತೀರಿ. ಅದೇ ರೀತಿ ಸಂಘದಲ್ಲಿ ಯಾರು ಹಿರಿಯರು ಮಾತಾಡಿದ್ರೆ, ಪಕ್ಷದಲ್ಲಿ ಯಾರು ಹಿರಿಯರು ಮಾತಾಡಿದ್ರೆ ಈಶ್ವರಪ್ಪನವರ ಕೋಪ ತಣ್ಣಗಾಗೋಗ್ಬಿಡುತ್ತೆ, ತಂಡಾಯ ಆಗೋಗ್ಬಿಡುತ್ತೆ ಅನ್ನುವಂಥ ಮಾತು ಕೂಡ ಇದೆ. ಈಗಲೂ ಕೂಡ ಅದೇ ಮಾತು ಹರಿದಾಡ್ತಾ ಇದೆ. ಅಮಿತ್ ಶಾ ಅವರೇನಾದ್ರು ಫೋನ್ ಮಾಡಿದ್ರೆ ಅಥವಾ ನಾಳೆ ನರೇಂದ್ರ ಮೋದಿಯವರೇ ಖುದ್ದಾಗಿ ನಿಮಗೆ ಕರೆ ಮಾಡಿದ್ರೆ ಈಶ್ವರಪ್ಪನವರು ಕಣದಿಂದ ಹಿಂದೆ ಸರಿತಾರೆ ಅಂತ. ಇದಕ್ಕೇನು ಹೇಳ್ತೀರಿ? ನೀವು ಈಗಲೂ ಕಮಿಟೆಡ್ ಆಗಿದ್ದೀರಾ? ಅಮಿತ್ ಶಾ ಫೋನ್ ಮಾಡಿದ್ರು ಕೂಡ ಸ್ಪರ್ಧೆ ಮಾಡ್ತೀರಾ? ನರೇಂದ್ರ ಮೋದಿಗೆ ಫೋನ್ ಮಾಡಿದ್ರು ಕೂಡ ಸ್ಪರ್ಧೆ ಮಾಡ್ತೀರಾ? ನಾನು ಅವ್ರಿಗೆ ಕೇಳ್ತೀನಿ, ನಿಮ್ಮ ಸಿದ್ಧಾಂತವನ್ನು ಇಟ್ಕೊಂಡು ಹೊಟ್ಟಿದ್ದೀನಿ, ಹಿಂದುತ್ವ ಬೆಳಿಬೇಕು ನಿಮ್ಮ ಆಸೆ ಇದೆ. ಇಲ್ಲೆಲ್ಲ ನಮ್ಮ ಹಿಂದುತ್ವದ ನಾಯಕರನ್ನು ತುಳಿದು ಬಿಟ್ಟಿದ್ದಾರೆ. ಹೇಳಿದ್ನಲ್ಲ ಈಗ, ಯತ್ನಾಳ್, CT ರವಿ, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್, ಸದಾನಂದ ಗೌಡರು, ನಾನು, ಇವರೆಲ್ಲ ಹಿಂದುತ್ವ ತುಳಿತಾ ಇದ್ದಾರೆ, ತಮ್ಮ ಮಕ್ಕಳನ್ನೇ ಬೆಳೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೋರಾಟ ಮಾಡ್ತಿರೋದು ತಪ್ಪ? ಅವರಿಗೆ ಪ್ರಶ್ನೆ ಕೇಳ್ತೀನಿ. ಇಡೀ ಕರ್ನಾಟಕ ರಾಜ್ಯದಲ್ಲಿರೋಂಥ ಎಲ್ಲ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ. ಇದು ನಾನು ಹೋರಾಟ ಮಾಡ್ತಿರೋದು ತಪ್ಪ? ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ನಾನು ಅಕಸ್ಮಾತ್ ಫೋನ್ ಮಾಡಿದ್ರೆ ಅವ್ರು ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಅಂದ್ಕೊತೀನಿ. ಸಣ್ಣವನು ಆದರೂ ಕೂಡ ಅವನಿಗೆ ಹೇಳ್ಬೋದು ಅನ್ನೋದು ಧೈರ್ಯದಲ್ಲಿ ಅವ್ರು ಹೇಳಿದ್ರು. ನಾನು ಅವರಿಗೆ ಒಪ್ಪಿಸ್ತೀನಿ, ನಾನು ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ. ಇಷ್ಟರ ಮಧ್ಯೆ ನನ್ನ ಜೀವನದಲ್ಲಿ ಆ ಹಿರಿಯರ ಮಾತು ನಾನು ಹೇಳಿದ್ನಲ್ಲ, ರಾಯಣ್ಣ ಬ್ರಿಗೇಡ್ದಿಂದ ಹಿಡಿದು ಇಲ್ಲಿ ತನಕನೂ ಕೂಡ ನಾನು ಚುನಾವಣೆ ನಿಲ್ಲಬೇಡ ಅಂತ ಹೇಳಿದಂಥ ಎಲ್ಲ ಸೂಚನೆ ಕೂಡ ನಾನು ಕೇಳ್ಕೊತಾ ಬಂದಿದ್ದೀನಿ.
ನಾನು ಸೂಚನೆ ಪರಿಪಾಲನೆ ಮಾಡ್ಕೊತ ಬಂದಿದ್ದೀನಿ. ಇದೊಂದಕ್ಕೆ ಮಾತ್ರ ನೀವು ಕ್ಷಮಿಸಿ. ನಾನು ಯಾವ ಕಾರಣಕ್ಕೂ ಕಾರ್ಯಕರ್ತರನ್ನ, ರಾಜ್ಯದ ಕಾರ್ಯಕರ್ತರನ್ನ ನೋವ್ಸೋಕ್ಕೆ ಇಷ್ಟಪಡಲ್ಲ. ಸಂಘಟನೆ ಸರಿಯಾಗಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಅದರಿಂದ ಹಾಗಾಗಿ ಯಾವ ಕಾರಣಕ್ಕೂ ಹಿಂದೆ ಸರ್ಕೊಳಲ್ಲ. ದಯವಿಟ್ಟು ಕ್ಷಮಿಸಿ. ಗೆದ್ದ ಮೇಲೆ ನಿಮ್ಮ ಪಾದಕ್ಕೆ ಬಂದು ಸೇರ್ಕೋತೀನಿ ಅಂತ ಅವ್ರು ಹೇಳ್ತೀನಿ. ಯಾವುದೇ ಕಾರಣಕ್ಕೆ ಅವ್ರ ನಿಲ್ವಲ್ ಬದಲಾವಣೆ ಇಲ್ಲ. ಯಾರೇ ಫೋನ್ ಮಾಡಿದ್ರು, ಇಡೀ ಯಾರೇ ಫೋನ್ ಮಾಡಿದ್ರು ನಮ್ಮ ನಾಯಕರ ಬಗ್ಗೆ ನಂಗೆ ಇವತ್ತು ಗೌರವ ಇದೆ. ಇನ್ ದ ಸೆನ್ಸ್ ಮೋದಿ ಅಂತವರು, ಅದೇ ಮೋದಿ ಅವರು, ಅಮಿತ್ ಶಾ ಅವರು, ಅವ್ರ ಬಗ್ಗೆ ನನಗೆ, ನಾನು ಹೇಳ್ತೀನಲ್ಲ, ಅವರು ನಿಮ್ಮಷ್ಟೇ ಕಠಿಣವಾಗಿ ಇಲ್ಲ ಈಶ್ವರಪ್ಪನವರೇ ಪಕ್ಷದ ನಿಲ್ವಲ್ಲಿ ಅಥವಾ ದೇಶದ ಹಿತಕ್ಕೋಸ್ಕರ ನೀವು ವಾಪಸ್ ಬರಬೇಕು, ನನ್ನ ವಿಶ್ವಾಸ ಇದೆ, ನನ್ನ ಭರವಸೆ ಇದೆ ಅಂದ್ರೂ ಕೂಡ ಆಗ್ಲೂ ಇದೆ. ನಾನು ಅದೇ ಹೇಳ್ತೀನಲ್ರಿ, ನಿಮಗೆ ನನ್ನ ಬಗ್ಗೆ ಎಷ್ಟು ವಿಶ್ವಾಸ ಇಟ್ಕೊಂಡು ಇಲ್ಲಿ ತನಕನೂ ಕೂಡ ನನ್ನ ಬೆಳೆಸ್ಕೊತ ಬಂದಿದ್ದೀರಿ. ನಮ್ಮ ತಾಯಿ ಅಡಿಕೆ ಮಂಡಿಯಲ್ಲಿ ಕೂಲಿ ಮಾಡಿಸೋಂಥ ಹೆಣ್ಮಗಳು, MLA ಇಂದ ಉಪಮುಖ್ಯಮಂತ್ರಿ ತನಕ ತಂದಿದ್ದಂಥ ಪಾರ್ಟಿ ಇದು. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳ್ತೀನಿ, ಇವತ್ತು ರಾಜ್ಯದಲ್ಲಿರೋಂಥ ಪರಿಸ್ಥಿತಿ ನಿಮಗೆ ಅರ್ಥ ಆಗಬೇಕು. ಇಡೀ ರಾಜ್ಯದ ಕಾರ್ಯದಲ್ಲಿ ಚರ್ಚೆ ಆಗಬೇಕು, ಕೇಂದ್ರದಲ್ಲೂ ಚರ್ಚೆ ಆಗಬೇಕು ಅನ್ನೋಂಥ ಉದ್ದೇಶದಿಂದ, ರಿಪೇರಿ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಈ ಸಂಘಟನೆ ಉಳಿಬೇಕು. ಅದಕ್ಕೋಸ್ಕರ ನಾನು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ನಿಮ್ಮ ಮಾತು ಮೀರ್ತಿದ್ದೀನಿ ಅಂತ ಅನ್ಕೋಬೇಡಿ ಅಂತ ಹೇಳ್ತೀನಿ. ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೀನಿ. ಸರ್, ಕೊನೆಯದಾಗಿ ಈಗ MLC ಆಫರ್ ಕೂಡ ಇಟ್ಟಿದ್ದಾರೆ. ಈ MLC ಆಫರ್ ಬಗ್ಗೆ ಈಗಾಗಲೇ ಕಾಮೆಂಟ್ ಮಾಡಿದ್ರಿ. ಬಟ್ MLCಗೋಸ್ಕರ ಹೋರಾಟನ MLC ಕೊಟ್ಟರೆ ಮುಂದಿನ ದಿನಗಳೇನಾದ್ರು ಈ ಒಂದು ಸಮಸ್ಯೆ ಪರಿಹಾರ ಸಿಗತ್ತಾ? ಈ MLC ಬಗ್ಗೆ ಏನು ಹೇಳ್ತೀರಿ ನೀವು? MLC ಮೂಗಿಗೆ ತುಪ್ಪ ಹೊರಿಸೋದು? ಇಲ್ಲ, ಮೂಗಿ ತುಪ್ಪ ವರ್ಷದೇ ಯಡಿಯೂರಪ್ಪನ ಕೆಲಸ ನಾನು ನೋಡಿದ್ದೀನಿ. ಇವತ್ತು ಹೊಸದಲ್ಲ. ಟಿಕೆಟ್ ಕೊಡ್ತೀನಿ, ಓಡಾಟ ಮಾಡ್ತೀನಿ ಅಂತ ಒಂದು ಉದಾಹರಣೆ ಕೊಡ್ತಿರೋದಷ್ಟೇ. ಹೆಂಗೆ ಮೋಸ ಮಾಡಿದವರು ಅವ್ರು MLC ಕೊಡ್ತಾರೋ ಬಿಡ್ತಾರೋ. ನಾನು MLCಗೋಸ್ಕರ MP ಗೋಸ್ಕರ ಹೋರಾಟ ಮಾಡ್ತಿಲ್ಲ, ಹೋರಾಟ ಮಾಡ್ತಿದ್ದೀನಲ್ಲ. ಇದು ಏನು ಇಷ್ಟು ಹೊತ್ತನ ಹೇಳಿದ್ನಲ್ಲ, ಪಕ್ಷ ಪರಿಶುದ್ಧ ಆಗಬೇಕು, ಒಂದು ಕುಟುಂಬದ ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು, ಹಿಂದುತ್ವಕ್ಕೆ ಎಲ್ಲ ಅನುಕೂಲ ಆಗಬೇಕು. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಗೌರವದಿಂದ ನಾನು ಕೆಲಸ ಮಾಡ್ತೀನಿ. ನೋವಿಂದ ಕೆಲಸ ಮಾಡ್ತಿದ್ದಾರೆ. ಈ ಪಕ್ಷದಲ್ಲಿದ್ದೀವಿ, ಹಗಲು ರಾತ್ರಿ ಕೆಲಸ ಮಾಡ್ತಿದ್ದೀವಿ ನಾವು, ನೋವಿಂದ ಕೆಲಸ ಮಾಡ್ತಿದ್ದಾರೆ. ಅವ್ರ ನೋವು ನಿವಾರಣೆ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ಚುನಾವಣೆ ಸ್ಪರ್ಧೆ ಮಾಡ್ತೀನಿ, ಯಶಸ್ಸಾಗ್ತೀನಿ. ಪರಿವರ್ತನೆ ಆಗುತ್ತೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ವ್ಯವಸ್ಥೆ ಅಂತ ನಂಬಿದ್ದೀನಿ. ಆ ದಿಕ್ಕಲ್ಲಿ ಯಶಸ್ವಿ ಆಗ್ತೀನಿ. ಸರ್, ರಾಜ್ಯದಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಗೊಂದಲ ಇದೆ, ತುಮಕೂರಲ್ಲಿ ಗೊಂದಲ ಇದೆ, ಶಿವಮೊಗ್ಗದಲ್ಲಿ ಗೊಂದಲ ಆಗಿದೆ ಆಲ್ರೆಡಿ, ಬೀದರ್ನಲ್ಲಿ ಸಮಸ್ಯೆ ಇದೆ, ಉತ್ತರ ಕನ್ನಡದ ಬಗ್ಗೆ ಇನ್ನಷ್ಟು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾರ್ಯಾರು ಹಿಂದುತ್ವದ ಪೋಸ್ಟರ್ ಬಾಯ್ಗಳಾಗಿದ್ರು, ಹಿಂದುತ್ವದ ಚಾಂಪಿಯನ್ಗಳಾಗಿದ್ರು, ಹಿಂದುತ್ವದ ಲೀಡರ್ಗಳಾಗಿರ್ಬೋದು, ಕಟೀಲ್ ಇರ್ಬೋದು, CT ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಈಗ ಅನಂತಕುಮಾರ್ ಹೆಗಡೆ ಅವ್ರ ಬಗ್ಗೆ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ನೀವಿರ್ಬೋದು. ಹಿಂದುತ್ವದ ನಾಯಕರಿಗೆ ಮೂಲೆ ಗುಂಪಾಗ್ತಾ ಇರುವಂಥದ್ದು ಹಿನ್ನೆಲೆಯಲ್ಲಿ BJPಗೆ ಈ ಬಾರಿಯ ಹೊಡೆತ ಬೀಳಲ್ವಾ ಚುನಾವಣೆಯಲ್ಲಿ? ಚುನಾವಣೆಯಲ್ಲಿ ಹೊಡೆತ ಬೀಳಬಾರ್ದು ನನ್ನ ಆಸೆ. ಯಾಕೆ ನಾನೊಬ್ಬ ಸ್ಪರ್ಧೆ ಮಾಡ್ತಿರೋದ್ರಿಂದ ಏನೇನು ತಪ್ಪುಗಳಾಗಿದ್ದಾವೋ ಅದೆಲ್ಲವೂ ಚರ್ಚೆ ಆಗಬೇಕು. ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡಿದ್ದು. ಇನ್ಯಾವ ಸೀಟು ವ್ಯತ್ಯಾಸ ಆಗಬಾರ್ದು. ನರೇಂದ್ರ ಮೋದಿಗೆ ಅತಿ ಹೆಚ್ಚು ನಂಬರ್ ಬರಬೇಕು. ನಾನು ಗೆದ್ದ ತಕ್ಷಣ ಮೋದಿಗೇ ಕೈ ಎತ್ತೋದು. ಈಗ ಸೀಟನ್ನು ನೀವು ಹೇಳಿದ್ರಲ್ಲ, ಹಿಂದುತ್ವವಾದಿಗಳಿಗೆಲ್ಲ ಗೊಂದಲಗಳಾಗಿದೆ, ಅವರೆಲ್ಲ ಸೋತರೆ ಅಲ್ಲಿ ಗೆಲ್ಲೋದು ಯಾರು? ಗೆಲ್ಲೋದು ಕಾಂಗ್ರೆಸ್. ನರೇಂದ್ರ ಮೋದಿ ವಿರೋಧಿಗಳು ಗೆಲ್ತಾರೆ. ನಾನು ಗೆದ್ದರೆ ನಾನು ನರೇಂದ್ರ ಮೋದಿಗೆ ಕೈ ಎತ್ತೋದು. ಅದಕ್ಕೋಸ್ಕರ ರಾಜ್ಯದ ಕಾರ್ಯಕರ್ತರಿಗೆ ಅನೇಕರು ಹೇಳ್ತಾರೆ, ಕುರುಬರು ಬೇಡ ಸರ್, ಇವರಿಗೆ ಒಂದು ಸೀಟು ಕೊಟ್ಟಿಲ್ಲ, ಕುರುಬರಿಗೆ ಹಿಂದುಳಿದಿರೋ ಮೋಸ ಮಾಡಿದ್ದಾರೆ. ಇದೆಲ್ಲ ಹೌದು. ಸೀಟ್ ಕೊಟ್ಟು ಈ ಸೀಟ್ ಗೊಂದಲಗಳಿರೋಂಥ ಜಾಗಗಳಲ್ಲಿ ವ್ಯವಸ್ಥೆಗಳು ಗೊಂದಲಗಳ ನಿರ್ಮಾಣ ಮಾಡಿರೋಂಥ ವ್ಯಕ್ತಿ ಬಗ್ಗೆ ಚರ್ಚೆ ಆಗಬೇಕು. ಹಾಗಾಗಿ ಇಡೀ ರಾಜ್ಯದ ಕಾರ್ಯಕರ್ತರಿಗೆ ನಾನು ಕೈ ಮುಗಿದು ಕಾಲು ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನನ್ನ ವಿಚಾರದಲ್ಲಿ ಏನು ಚರ್ಚೆ ಆಗ್ತಿದೆ, ನಿಮ್ಮೆಲ್ಲರದ್ದು ಸಹಕಾರ ನಂಗೆ ಫೋನ್ಗಳು ಬರ್ತಾ ಇದೆ. ನಿಮ್ಮ ಪರವಾಗಿ ಧ್ವನಿಯಾಗಿ ನಾನು ಕೆಲಸ ಮಾಡ್ತೇನೆ. ಆದರೆ ಉಳಿದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಂತ ಅವ್ರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಸರ್, ಕೊನೆಯದಾಗಿ ಚುನಾವಣೆ ಮುಗಿದ ಮೇಲೆ ಭಾರತೀಯ ಜನತಾ ಪಕ್ಷದ ಬಹುದೊಡ್ಡ ಆಪರೇಷನ್ ನಿರೀಕ್ಷೆ ಮಾಡ್ಬೋದಾ? ಯಾಕಂದರೆ ಅನೇಕರು, ನೀವಂತೂ ನೇರವಾಗಿ ಮಾತಾಡ್ತಿದ್ರಿ. ಹಿಂದೆನೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರಿ, ಈಗಲೂ ಕೂಡ ಅದೇ ರೀತಿಯ ನೇರ ಹೇಳಿಕೆ ಕೊಡ್ತಾ ಇದ್ರಿ. CT ರವಿ ಇದ್ದಾರೆ, ಅದೇ ರೀತಿ ಪ್ರತಾಪ್ ಸಿಂಹ ಅವರಿಗೆ ಅನ್ಯಾಯ ಆಯಿತು ಅಂತೇಳಿ ಅನೇಕರು, ಇನ್ನೂ ಕೂಡ ಯತ್ನಾಳ್ ಅವರು ಕೂಡ ನಿಮ್ಮ ಥರನೇ ಮಾತಾಡ್ತಿದ್ದಾರೆ. ಹೀಗಾಗಿ ಲೋಕಸಭೆ ಚುನಾವಣೆ ಬಳಿಕ ಬಹುದೊಡ್ಡ ಒಂದು ಬೆಳವಣಿಗೆ ಪಕ್ಷದ ಆಂತರಿಕ ವಲಯದಲ್ಲಿ ಆಗತ್ತಾ? ಆ ಥರ ನಿರೀಕ್ಷೆ ಮಾಡ್ಬೋದಾ? ಆಗಬೇಕು ಅನ್ನೋದಕ್ಕೋಸ್ಕರ ನನ್ನ ಹೋರಾಟ. ನನಗೆಲ್ಲ ನೀವು ಹೆಸರು ಹೇಳಿದವರೆಲ್ಲರೂ ನನ್ನ ಹತ್ರ ಮಾತಾಡಿದ್ದಾರೆ. ನಾನು ಇನ್ನು ಪೂರ್ಣ ವಿವರಕ್ಕೆ ಹೋಗಲ್ಲ. ಆದರೆ ಈ ಸಂಘಟನೆ ಉಳಿಬೇಕು ಅಂತ ಅವರೆಲ್ಲರಿಗೂ ನೋವಿದೆ. ಚುನಾವಣೆ ಮುಗಿತಿದ್ದಂಗೆ ಕೇಂದ್ರ ನಾಯಕರು ಕೂಡ ಅದು ಗಮನ ಕೊಡ್ತಾರೆ, ರಾಜ್ಯದಲ್ಲೆಲ್ಲ ನಾಯಕರು ಗಮನ ಕೊಡ್ತಾರೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರಿವರ್ತನೆ 100ಕ್ಕೆ 100 ಆಗುತ್ತೆ, ಈ ವಿಶ್ವಾಸ ನನಗಿದೆ. ಕೊನೆಯದಾಗಿ ಶಿವಮೊಗ್ಗದ ಮತದಾರರಿಗೆ ಕೊನೆಯದಾಗಿ ಕೇಳ್ತೀರಿ, ಶಿವಮೊಗ್ಗದ ಮತದಾರರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಸರ್? ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಧ್ವನಿಯಾಗಿ, ಯಾಕಂದರೆ ಹಿಂದುತ್ವದ
ಒಂದು ಪ್ರೇರಣೆ ಕೊಟ್ಟಿರೋಂಥ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ. ಲಕ್ಷ ಲಕ್ಷ ಕಾರ್ಯಕರ್ತರು ಏನು ಕೆಲಸ ಮಾಡ್ತಿದ್ದಾರೆ ಹಿಂದುತ್ವದಗೋಸ್ಕರ ಮಾಡ್ತಿದ್ದಾರೆ ವಿನಃ ನನಗೂ ಯಡಿಯೂರಪ್ಪನವ್ರಿಗೋಸ್ಕರ ಅಲ್ಲ. ಆ ಹಿಂದುತ್ವದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ನಿಮ್ಮನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಏನೇನು ಯಡಿಯೂರಪ್ಪನವ್ರ ಆಟ ಆಡ್ತಾರೆ ನಿಮಗೆಲ್ಲರೂ ಗೊತ್ತಿದೆ. ಅದ್ಯಾವುದು ತಲೆಯಲ್ಲಿ ಹಚ್ಕೋಬೇಡಿ. 100ಕ್ಕೆ 100 ನಾನು ಗೆಲ್ತೇನೆ. ನಿಮ್ಮ ಧ್ವನಿಯಾಗಿ ಏನೇನು ಉದ್ದೇಶಕ್ಕೆ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ನಿಮ್ಮ ಧ್ವನಿನೂ ನನ್ನ ಧ್ವನಿ, ನನ್ನ ಧ್ವನಿನೂ ನಿಮ್ಮ ಧ್ವನಿ. ನಾವೆಲ್ಲರೂ ಸೇರಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಪರಿವರ್ತನೆ ಮಾಡೋದಕ್ಕೆ ಯಶಸ್ವಿ ಆಗ್ತೀವಿ. ನಿಮ್ಮೆಲ್ಲರೂ ಸಹಕಾರ ಈ ಲೋಕಸಭಾ ಚುನಾವಣೆಯಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನಂಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ಬೇಕು ಅಂತ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಇದಿಷ್ಟು ಈಶ್ವರಪ್ಪನವ್ರು ಹೇಳ್ತಾ ಇರುವಂಥ ಮಾತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.